ಅಲ್ಲಿ ಇರುವಂತವ್ರು ಅದ್ರ ಮೇಲೆ ಕಾಳಜಿ ವಹಿಸ್ಬೇಕು ಹೊರತು ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಕೊಟ್ಟಿದ್ದೀವಿ ಮನವಿ ಇಷ್ಟೇ ಅಲ್ಲ, ಪ್ರೆಷರೈಸ್ ಮಾಡಬೇಕು. ಕೆಲವರು ಅನ್ಕೊಂತಾರೆ ಜನ ಬರೋಲ್ಲ ಅಂತ. ಜನ ಬುದ್ಧಿವಂತರು, ನೀವು ಜನ ದಡ್ರು ಅಂದ್ಬಿಟ್ಟು ಸಿನಿಮಾ ಮಾಡಕ್ ಹೋಗ್ತಿರಲ್ಲ. ಅಲ್ಲ, ನೀವು ದಡ್ರು ಆಕ್ಚುಲಿ. ಕೆಲವರು ಯಾರು ಮಾಡೋರು. ಒಂದು ಥಿಯೇಟ್ರಲ್ಲಿ ಎಕ್ಸಾಂಪಲ್ ಒಂದು 400 ಜನ 500 ಜನ ಸೇರ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 50-100 ಆ ಥರ ಇರೋದು. ಬಟ್ ಈಗೇನಂದ್ರೆ ಅದೆಷ್ಟು ಫಿಲಪ್ ಆಗಿರುತ್ತೋ ಅಷ್ಟೂ ಕ್ರೌಡ್ ಪುಲ್ಲಿಂಗ್. ಯಾಕಂದ್ರೆ ನಮ್ದೇ ಕೆಲವೊಂದು ಗ್ರೂಪ್ಸ್ ಅಲ್ಲಿ ಬರುತ್ತೆ, ಕೆಲವು ವಾಯ್ಸ್ ರೆಕಾರ್ಡಿಂಗ್ ಆಗ್ತಾರೆ. ಈ ರೀತಿ ಈ ಥಿಯೇಟ್ರಲ್ಲಿ ಈ ಟೈಮಿಗೆ ಬಂದ್ಬಿಡಿ, ಇದಕ್ಕೆ ಟಿಕೆಟ್ ನಾವೇ ಕೊಡ್ತೀವಿ, ಅದು ಇದು ಅಂತ. ಇದನ್ನ ಎಲ್ಲ ಗ್ರೂಪ್ಗೂ ಶೇರ್ ಮಾಡಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ. ಆಮೇಲೆ ಇದು ಮಾಡೋದು ಯಾರು ಅಂದ್ರೆ ಅವರ ಪ್ರಾಡಕ್ಟ್ ಮೇಲೆ ಅವ್ರಿಗೆ ನಂಬಿಕೆ ಇದ್ದಾಗ. ಯಾಕಂದ್ರೆ ಈಗ ನಂಬಿಕೆ ಇದ್ದು ಕರೆಕ್ಟಾಗಿ ಮಾಡಿದ್ರೆ ಸಿನಿಮಾ ಜನ ಬಂದೇ ಬರ್ತಾರೆ. ಅದು ಯಾವ ರೀತಿ ಮಾಡಬೇಕು ಅನ್ನೋ ಸಿನಿಮಾನ ಅನ್ನೋ ಥರ ಮಾಡಬೇಕು. ಆಮೇಲೆ ಇದು ಓನ್ಲಿ ಅವಾರ್ಡ್ ಸಿನಿಮಾ ಮಾತೆತ್ತಿದ್ರೆ ಹೇಳ್ಬಿಡ್ತಾರೆ ಕೆಲವರು, ನಾವು ಅವಾರ್ಡ್ ಸಿನಿಮಾ ಮಾಡ್ತಿದ್ದೀವಿ ಅಂತ. ಸಿನಿಮಾ ಮಾಡಾದ್ಮೇಲೆ ಅವಾರ್ಡ್ ಬರೋದು, ನಿಮ್ಗೆ ಮುಂಚೆನೆ ಅವಾರ್ಡ್ ಸಿನಿಮಾ ಅಂತ ಹೇಳ್ತಾರೆ. ಸಿನಿಮಾ ಇದು ಹೆಂಗ್ ಸೆಲೆಕ್ಟ್ ಆಯ್ತು ಅಂತೀವಿ. ಫಸ್ಟ್ ಆಫ್ ಆಲ್ ಸ್ಕ್ರೀನಿಂಗ್ಗೆನೆ ಹೆಂಗ್ ಸೆಲೆಕ್ಟ್ ಆಯ್ತು ಅಂತೀವಿ, ನಾವೇ ಯೋಚನೆ ಮಾಡ್ಕೊಂತೀವಿ. ಆಮೇಲೆ ಯಾವುದೋ ಒಂದಕ್ಕೆ ಇದಕ್ಕೆ 100% ಈ ಸಿನಿಮಾಗೆ ಆಗುತ್ತೆ, ಬಂದೇ ಬರುತ್ತೆ ಅನ್ಕೊಂಡಿರ್ತೀವಿ. ನೋಡಿದ್ರೆ ಅದಕ್ಕಿರಲ್ಲ, ಇನ್ಯಾವುದಕ್ಕೋ ಇರುತ್ತೆ. ಅದು ನೋಡಿರ್ತೀವಿ, ಅಯ್ಯಯ್ಯೋ ಇದಕ್ಕೆ ಹೋಗಿ ಹಿಂಗ್ ಬಂದಿದ್ಯಾ ಅಂತ. ಎಷ್ಟೋ ಜನ ಅರ್ಧಕ್ಕೆ ಎದ್ದು ಬಂದ್ಬಿಟ್ಟಿರ್ತಾರೆ. ಬಟ್ ಒಂದಷ್ಟು ವರ್ಗ ಇದಾವೆ, ಏನು ಸಬ್ಸಿಡಿ ಇದೆಯಲ್ಲ ಅದ್ರ ಅಮೌಂಟ್ಗಿನ್ನ ಕಡಿಮೆ ಬಜೆಟಲ್ಲಿ ಮಾಡಿಕೊಂಡು ಅದರಲ್ಲಿ ಅದು ಹೆಂಗೂ ಗೊತ್ತಿಲ್ಲ. ಕೆಲವೊಂದು ನೋಡಿದ್ರೆ ಇದಕ್ಕೆ ಹೆಂಗೆ ಬರೀ ಇಷ್ಟಕ್ಕೆ ಮಾಡ್ತಾರ, ಬರೀ ಸಬ್ಸಿಡಿಗೋಸ್ಕರನೇ ಮಾಡ್ತಾರೆ. ಅದನ್ನು ನೋಡಿಬೇಕಿದ್ರೆ ಸಬ್ಸಿಡಿಗೋಸ್ಕರ ಮಾಡೋ ಸಿನಿಮಾಗಳು ರಿಲೀಸ್ ಆಗಲ್ಲ, ಥಿಯೇಟರ್ಗೆ ಬರೋದೇ ಇಲ್ಲ ಅವರು. ಬಟ್ ಅದರಲ್ಲೂ ಕೆಲವು ಏಜೆಂಟ್ಸ್ಗಳು ಇರ್ತಾರೆ, ನಿಮಗೆ ಅವಾರ್ಡ್ಗೆ ಅಥವಾ ಅವಾರ್ಡ್ ಅಂತೀನಿ ಸಬ್ಸಿಡಿಗೆ 2 ಲಕ್ಷ ಸಬ್ಸಿಡಿಗೆ ಅಂದರೆ 2 ಲಕ್ಷ ಕೊಡಿ. ತುಂಬ ಕ್ಲೋಸ್ ಇರೋರು 1 ಲಕ್ಷ, ಅಥವಾ ಏನು ಹೊಸಬ್ರು ಗೊತ್ತಿಲ್ಲದೆ ಇರೋದಾದ್ರೆ 3 ಲಕ್ಷ. ಸರ್ ಸಬ್ಸಿಡಿ ಅಪ್ಲೈ ಮಾಡಿದ್ದೀನಿ ಸರ್, ಹೇಳಿ ಸರ್ ಯಾರಿಗಾದ್ರು ಇದೆ ಸರ್, ದಯವಿಟ್ಟು ನನ್ನ ಹತ್ರನೇ ಬರಬೇಡಿ ಸರ್, ನನಗಂತೂ ಆ ರೀತಿ ಇಲ್ಲ. ನಂಗೆ ಯಾರ ಹತ್ರ ಹೇಳ್ಬೇಕು, ಏನು ಇನ್ಫ್ಲೂಯೆನ್ಸು ನನಗೆ ಇರೂ ಇಲ್ಲ, ನನಗೆ ಗೊತ್ತೂ ಇಲ್ಲ ಸರ್, ನಾನೇ ನಿಮ್ಗೆ 1 ಲಕ್ಷ. ಅಯ್ಯೋ ದಯವಿಟ್ಟು ಬೇಡ ಸರ್, ನಾವು ಅದಕ್ಕೆ ಹೋಗೋದು ಇಲ್ಲ, ಬೇಕಾದ್ರೆ ನಾವು ಗಂಜಿ ಕುಟ್ಕೊಂಡಿರ್ತೀವಿ, ಈ ರೀತಿ ಕೆಲಸ ಮಾಡೋದಿಲ್ಲ. ಕೆಟಗರಿ ಅಂತ ಇಲ್ಲ, ಇಲ್ಲಿ ಗುಣಾತ್ಮಕ ಸಿನಿಮಾ ಅಂತ ಹೇಳ್ತಾರೆ. ಯಾವ ಗುಣಾತ್ಮಕ? ಅದು ಅಲ್ಲೇ ಒಳಗಡೆ ಡೀಲಿಂಗ್ ಇರ್ತದೆ ಕೆಲವು. ಇಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ, ಒಬ್ಬ ನಿರ್ಮಾಪಕನಿಗೆ ನಿರ್ದೇಶಕನಿಗೆ ಬೆಗ್ ಮಾಡೋ ಥರ ಆಗೋಗಿದೆ, ಬೇಡೋ ಥರ ಆಗೋಗಿದೆ. ಸುಮ್ಮನೆ ಬರಲ್ವಲ್ಲ, ನಿರ್ಮಾಪಕ ದುಡ್ಡು ಕೊಟ್ಟಿರ್ತಾನೆ, ಡೈರೆಕ್ಟರ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಅಷ್ಟೆಲ್ಲ ಹೇಳ್ಕೊಟ್ಟು ಅದನ್ನ ಒಂದು ಇಮೇಜ್ ಕೊಟ್ಟಿರ್ತಾನೆ ನಿರ್ದೇಶಕ. ಅಷ್ಟೆಲ್ಲ ಮಾಡಿನು ಅಲ್ಲಿ ಬರಲಿಲ್ಲ ಅಂದ್ರೆ ಬೇಡೋ ಥರ ಆಗಬಾರ್ದು. ಒಂದಷ್ಟು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ, ರಿಯಲಿ ಥ್ಯಾಂಕ್ಫುಲ್ ಫಾರ್ ದೆಮ್. ಅವ್ರಿಗೆ ನಮಗೆ ಅವರಿಂದ ಒಂದಷ್ಟಾದರೂ ಸ್ವಲ್ಪ ಉಳ್ಕೊಂಡಿದೆ. ಅವರು ಇಲ್ಲ ಅಂದಿದ್ರೆ ಇನ್ನ ಲಿಟ್ರಲಿ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಸಿನಿಮಾ ಬಿಸ್ನೆಸ್ನ ಬಿಟ್ಟು ಬೇರೆ ಏನೋ ಮಾಡಬೇಕಾಗಿತ್ತು, ಈ ರೀತಿ ಆಗಿರೋದು. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಲೆಟ್ಸ್ ಟಾಕ್ ವಿತ್ ನಾಗೇಂದ್ರ ಸರ್. ಲಾಸ್ಟ್ ಎಪಿಸೋಡ್ ನಲ್ಲಿ ನಾವು ಪೈರಸಿ ಬಗ್ಗೆ ಮಾತಾಡಿದ್ವಿ. ಸೊ ನಾನು ಇವಾಗ ಕೇಳ್ತಾರೆ, ಪೈರಸಿ ಇಸ್ ಅ ಹೀನಿಯಸ್ ಅಂಡ್ ವೆರಿ ಸೀರಿಯಸ್ ಕ್ರೈಮ್. ಇದು ಒಂದು ಪಾರ್ಟ್ ಆಫ್ ನಾವುಗಳು ಹೇಳ್ಕೊಳ್ತಾ ಇರೋದು. ಒಂದು ಪಾರ್ಟ್ ಆಫ್ ಜನ ಇದನ್ನ ಎಷ್ಟು ನೆಗ್ಲೆಕ್ಟ್ ಆಗಿ ಇದ್ದಾರೆ. ಇಟ್ ಇಸ್ ಅನ್ ಔಟ್ಡೇಟೆಡ್ ಟಾಪಿಕ್. ಅಯ್ಯೋ ಆಗುತ್ತೆ ಬಿಡ್ರಿ, ಹೋಗುತ್ತೆ ಬಿಡ್ರಿ, ಏನ್ ಮಾಡಕ್ಕಾಗುತ್ತೆ ಅಂತ ತುಂಬಾ ಈಸಿಯಾಗಿ ಇರ್ತಾರೆ. ಬಟ್ 50% ಆಫ್ ಜನ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಪೈರಸಿ ಕಾಪಿಗೋಸ್ಕರನೇ ಕಾಯೋರು ಇದ್ದಾರೆ. ವೆರಿ ಈಸಿಲಿ ನಾಳೆ ನಾಡಿದಲ್ಲಿ ಮಕ್ಕಳ ಬಾಯಿಂದನೂ ಬರುವಂಥದ್ದು. ಇದು ಏನು ಟೆಲಿಗ್ರಾಮ್ ಅಲ್ಲಿ ಬರುತ್ತೆ, ಅವೈಲೇಬಲ್ ಸಿಗುತ್ತೆ. ಯಾಕೆ ತಲೆ ಕೆಡಿಸ್ಕೊಂಡು ಥಿಯೇಟರ್ಗೆ ಹೋಗ್ಲಿ, ಅಷ್ಟು ಖರ್ಚು ಮಾಡ್ಕೊಂಡು ಹೋಗ್ಲಿ. ಸೊ ಇದಕ್ಕೊಂದು ಆಕ್ಚುಲಿ ಒಂದು ಸೀರಿಯಸ್ ಆಕ್ಷನ್ ಬೇಕು. ಬಟ್ ನಾವು ಈಗ ಮೀಡಿಯಾದ ಮುಂದೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಸ್ಟಾರ್ಗಳು ಬಂದು ಮಾತಾಡಿದ್ರೆ ಮಾತ್ರ ಈ ಒಂದು ಇಶ್ಯೂಗೆ ವ್ಯಾಲ್ಯೂ ಅಂತ ಹೇಳ್ಕೊಂಡು. ಸ್ಟಾರ್ಗಳಿಗೆ ಸಕ್ಸಸ್ ಕಂಡಿರೋರಿಗೆ ನಾವೊಂದು ಏನು ಆ ಸ್ಥಾನದಲ್ಲಿ ಕೂತಿರೋರಿಗೆ ಅವರ ಕಾಪಿಗಳು ಪೈರಸಿ ಆಗೋದ್ರೆ ಐ ಡೋಂಟ್ ನೋ, ದೇ ಮೈಟ್ ಬಿ ಸೀರಿಯಸ್ ಅಬೌಟ್ ಇಟ್, ಆದ್ರೂ ದೊಡ್ಡ ಒಂದು ಪೆಟ್ಟು ಬೀಳೋದಂಗೆ ಕಾಣಿಸಲ್ಲ. ಸೊ ಏನ್ ಮಾಡ್ಬೋದು ನಿಮ್ಮದೊಂದು ನಾನು ಕೇಳ್ತಾ, ಬಿಕಾಸ್ ಯುವರ್ ಡೈರೆಕ್ಟರ್, ಯುವರ್ ಎಡಿಟರ್ ಅಂಡ್ ಆಕ್ಟರ್. ಒಂದು ಸಿನಿಮಾ ಮಾಡೋದಕ್ಕೋಸ್ಕರ ನೀವು ಸತತ ವರ್ಷಗಳಿಂದ ಮಾಡ್ತಾ ಇದ್ದೀರಾ ಅಂಡ್ ಸಿನಿಮಾ ಮೇಲೆ ಪ್ರೀತಿ ಇರೋರು. ಒಂದು
ಹಾರ್ಡ್ ವರ್ಕ್ ಆಫ್ ಒಂದು ಪ್ರೊಡಕ್ಷನ್ ಜೊತೆ ಒಂದು ಈಸಿಯಾಗಿ ಹೋಗ್ಬಿಟ್ಟಾಗ ಅದನ್ನು ಯಾವ ರೀತಿ ತಡಿಬಹುದು ಅನ್ನೋ ಒಂದು ನಿಮ್ಮ ಒಂದು ಅಪ್ರೋಚ್ ಏನು? ಅಂಡ್ ನಾವಿದನ್ನ ಈಗ ಚೇಂಬರ್ಗೂ ಅಪ್ರೋಚ್ ಮಾಡ್ತೀವಿ, ಇಟ್ ಈಸ್ ಟೇಕನ್ ಬಟ್ ಇಟ್ ಇಸ್ ನೆವರ್ ಏನಾದ್ರು ಹೋಗ್ಲೇ ಇಲ್ಲ, ಅಥವಾ ಸರ್ಕಾರಕ್ಕೆ ಅಪ್ರೋಚ್ ಮಾಡೋದು ಯಾವ ರೀತಿ ಇದನ್ನ ಒಂದು ನಿರ್ಮೂಲ ಮಾಡಬಹುದು ಬುಡ ಸಮೇತ? ಅದೇ ಕಷ್ಟ ಅನ್ನೋದು ಯಾವುದೂ ಇಲ್ಲ ಇಲ್ಲಿ, ಬಟ್ ಅದೇ ನೀವು ಹೇಳ್ದಂಗೆ ಕೆಲವರು ಕಾಯ್ತಾ ಇರ್ತಾರೆ ಯಾವಾಗ ಟೆಲಿಗ್ರಾಮಲ್ಲಿ ಬರುತ್ತೆ ಅಥವಾ ಯೂಟ್ಯೂಬಲ್ಲಿ ಬರುತ್ತೆ ಮತ್ತೊಂದು ಅಂತ. ಈಗ ಒಂದಷ್ಟು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ, ರಿಯಲಿ ಥ್ಯಾಂಕ್ಫುಲ್ ಫಾರ್ ದೆಮ್. ಅವ್ರಿಗೆ ನಮಗೆ ಅವರಿಂದ ಒಂದಷ್ಟಾದರೂ ಸ್ವಲ್ಪ ಉಳ್ಕೊಂಡಿದೆ. ಅವರು ಇಲ್ಲ ಅಂದಿದ್ರೆ ಇನ್ನ ಲಿಟ್ರಲಿ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಸಿನಿಮಾ ಬಿಸ್ನೆಸ್ನ ಬಿಟ್ಟು ಬೇರೆ ಏನೋ ಮಾಡ್ಬೇಕಾಗಿತ್ತು ಈ ರೀತಿ ಆಗಿರೋದು. ಬಟ್ ಇವ್ರು ಅನ್ಕೊಬೇಕು, ಈಗ ಏನು ಈ ಟೆಲಿಗ್ರಾಮಲ್ಲೇ ಬರುತ್ತೆ ಅದು ಅನ್ನೋ ಥರ ಆದರೆ ಅವ್ರೂ ಬಿಗಿನಿಂಗು ಸಿನಿಮಾನ ಆ ಥಿಯೇಟ್ರಿಕಲ್ ಮೂಮೆಂಟಲ್ಲೇ ಎಂಜಾಯ್ ಮಾಡ್ಕೊಂಡು ನೋಡೋರು. ಬಟ್ ನೀವು ಜಾಸ್ತಿ ಮೊಬೈಲಲ್ಲಿ ನೋಡಿದಷ್ಟು ಇನ್ನೊಂದೇನು ಸಮಸ್ಯೆ ಅಂದರೆ ಅವ್ರಿಗೂ ಡಿಸ್ಅಡ್ವಾಂಟೇಜು, ಯಾಕಂದರೆ ಕಣ್ಣು ಹಾಳಾಗುತ್ತೆ ತೀರಾ ಮೊಬೈಲಲ್ಲಿ ನೋಡೋದು. ಕೆಲವ್ರು ಹೇಳ್ತಾರೆ ಓಕೆ ನಾವು ಸ್ಮಾರ್ಟ್ ಟಿವಿ ನೋಡ್ತೀವಿ ಅಂತ, ಬಟ್ ಅದೂ ಎಫೆಕ್ಟೇ, ರೇಡಿಯೇಷನ್ಸು ಇದೆಲ್ಲ. ಬಟ್ ಇದು ಮೇನ್ ಥಿಂಗ್ ಅಂದರೆ ಎಲ್ಲ ಸಿನಿಮಾದ ಎಲ್ಲ ಯೂನಿಯನ್ ಆಗಲಿ ಎಲ್ಲ ವರ್ಗದವರಾಗಲಿ, ಈಗ ಸ್ಟಾರು ಅವ್ರು ಕೆಲವ್ರು ಕೇಳ್ತಾರೆ, ನಿಜವಾಗ್ಲೂ ಅವ್ರಿಗೆ ಕೆಲವ್ರಿಗಂತೂ ಕನ್ಸರ್ನ್ ಇದ್ದೇ ಇದೆ, ಹಿಂಗೆ ಪೈರಸಿ ಆಗಿದೆ, ಕೆಲವ್ರು ಹೋರಾಡ್ತಾರೆ ಎಲ್ಲ ಮಾಡ್ತಾರೆ. ಬಟ್ ಒಂದು ಎಕ್ಸ್ಟೆಂಟ್ಗೆ ಇರುತ್ತೆ ಅಷ್ಟೇ. ಬಟ್ ಬೇರೆಯವ್ರು ಕೇಳಿದಾಗ ಅವ್ರೇನಾಗ್ತಾರೆ, ನಾವು ಕೇಳಿದ್ರು ಇಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಕೆಲವರು ಅಯ್ಯೋ ಅವರೇ ಅಪ್ರೋಚ್ ಮಾಡಿದಾಗ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಈ ಎಲ್ಲ ಕೆಲವು ಅಂಗಸಂಸ್ಥೆಗಳು ಎಲ್ಲಾನು ಅಕಾಡೆಮಿಗೂ ಅಪ್ರೋಚ್ ಮಾಡಿ, ಅಲ್ಲಿಂದ ಗೌರ್ಮೆಂಟಿಗೆ ಅಪ್ರೋಚ್ ಮಾಡಿ, ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಗೆ ಮಾಡಿ ಎಲ್ಲ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ ಇಲ್ಲಿಯ ಗೌರ್ಮೆಂಟ್ ಬೇರೆ ಇರುತ್ತೆ, ಸೆಂಟ್ರಲ್ ಬೇರೆ ಇರುತ್ತೆ. ಆವಾಗ ನಾವು ಯಾಕೆ ಅದನ್ನ ಅಲ್ಲಿ ಮಾಡಬೇಕು ಅಂತ ಇದ್ದಾರೆ. ಬಟ್ ಇದು ಸಮಸ್ಯೆ ಅವ್ರವ್ರದ್ದು ಪರ್ಸನಲ್ ಅಲ್ಲ, ಇದು ಸಮಸ್ಯೆ ಬಂದು ಇಡೀ ಇಂಡಿಯಾದು, ಇಡೀ ಜಗತ್ತದೇ ಸಮಸ್ಯೆ. ಅದರಿಂದಾಗಿ ನಮ್ಮತನ, ನಮ್ಮ ಒಂದು ಅಸ್ತಿತ್ವನ ಉಳಿಸ್ಕೊಬೇಕು ಅಂದರೆ ಎಲ್ಲರೂ ಒಗ್ಗೂಡ್ಕೊಂಡು ಮಾಡಿದ್ರೇನೆ. ಆಮೇಲೆ ಈ ಚೇಂಬರ್ ಆಗಲಿ ಯಾವುದೇ ಅಸೋಸಿಯೇಷನ್ಸ್ ಆಗಲಿ ಅಲ್ಲಿ ಇರುವಂಥವ್ರು ಅದ್ರ ಮೇಲೆ ಕಾಳಜಿ ವಹಿಸ್ಬೇಕು ಹೊರತು ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಕೊಟ್ಟಿದ್ದೀವಿ ಮನವಿ ಇಷ್ಟೇ ಅಲ್ಲ, ಪ್ರೆಷರೈಸ್ ಮಾಡಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಕೊಬೇಕು. ಆ ಪವರ್ ಇದ್ದೇ ಇರುತ್ತೆ ಅವ್ರಿಗೆ, ಯಾರು ಬರಲ್ಲ ಅನ್ನಲ್ಲ. ಎಲ್ಲನೂ ಒಗ್ಗೂಡಿಸಿ ಒಂದು ಪ್ರಯತ್ನ ಮಾಡಬೇಕಷ್ಟೇ. ಅಟ್ಲೀಸ್ಟ್ ಒಂದು ಬಂದರೆ ತಾನೇ ಅಲ್ಲಿಗೆ ಒಂದು ಪ್ರೆಷರ್ ಕೊಟ್ಟು ಎಲ್ಲ ಮಾಡಿ ವರ್ಕೌಟ್ ಆದರೆ ಈಸಿಯಾಗಿ ಆಗುತ್ತೆ. ಇದಾಗಲ್ಲ ಅಂತ ಯಾವುದೂ ಇಲ್ಲ. ಬಟ್ ಅದಕ್ಕೆ ಮುನ್ನುಗ್ಗಬೇಕು. ಹಿಂಗೆ ಮಾಡಿದ್ರೇ ಸಾಧ್ಯ, ಒಗ್ಗಟ್ಟಲ್ಲಿದ್ರೇ. ಆಗ ಒಗ್ಗಟ್ಟು ಇದ್ದಿದ್ದಕ್ಕೆ ತಾನೇ ನಮ್ಗೆ ಇಂಡಿಪೆಂಡೆನ್ಸ್ ಅಂತ ಬಂದಿತ್ತು, ಇಲ್ಲ ಅಂದಿದ್ರೆ ಏನೋ ಆಗೋಗಿರೋದು ಆ ಥರ. ಒಟ್ಟಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಧ್ವನಿ ಎತ್ತಬೇಕು, ಪ್ರೆಷರ್ ಮಾಡಬೇಕು. ಬಹುಶಃ ಆಗೆಲ್ಲ ಒಂದಷ್ಟು ಈ ಪೈರಸಿಗೆ ಮಾಡೋರನ್ನ ದಬಾಕ್ಬೋದು. ಇನ್ನೊಂದು, ಈಗ ಈಗಿನ ಒಂದು ಹೊಸ ಒಂದು ಪದ್ಧತಿ ಸಿನಿಮಾಗಳಂದ್ರೆ ಇದು ಹಳೇ ಸಿಸ್ಟಮೇ ಇದೆ, ಯಾವುದು ಕ್ರೌಡ್ ಪುಲ್ಲಿಂಗ್ ಇದೆ. ಆದ್ರೆ ಆವಾಗ ಫ್ಯಾನ್ಗಳನ್ನು ಕರೆಸಿಕೊಳ್ಳೋದು ಬೇರೆ. ಇವಾಗ ಏನಂತ ದುಡ್ಡು ಕೊಟ್ಟು ಥಿಯೇಟ್ರಿಗೆ ರಿಯಲ್ ಬರೋ ಆಡಿಯನ್ಸ್ಗೂ ಕೂಡ ಈ ಏಜೆಂಟ್ಗಳು ಯಾಕೆ ಟಿಕೆಟ್ ಕೊಟ್ಟು ಹೋಗ್ತೀರಾ, ನಾವೇ ಕರ್ಕೊಂಡು ಹೋಗ್ತೀವಿ, ಬಿಳಿ ಜೊತೆಗೆ ತಲೆಗೆ ₹100 ಕೊಡ್ತೀವಿ, ಬಿರಿಯಾನಿ ಕೊಡ್ತೀವಿ ಅಂತ ಒಂದು ಆಮಿಷ ಒಡ್ಡಿ ಈ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ಸಿಸ್ಟಮ್ ಹುಟ್ಕೊಂಡಿದೆ, ವಿಚ್ ಇಸ್ ಆರ್ಟಿಫಿಷಿಯಲ್ ಸಿಸ್ಟಮ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂಡ್ ಈಗ ನೀವು ಸಿನಿಮಾ ಮಾಡ್ಕೊಂಡು ಬಂದವರು, ಸಿನಿಮಾಗಳನ್ನು ಕೊಟ್ಟವರು, ಆವಾಗ ಹೇಗಿತ್ತು ಅಂಡ್ ಈಗಿನ ಒಂದು ಕ್ರೌಡ್ ಪುಲ್ಲಿಂಗ್, ಈಗ ಕೆಲವರು ಮಾತಾಡಿದ್ರೆ ಅಂತ ಆವಾಗದಿಂದ ಇದೆ ಅಂತ ಹೇಳ್ಕೊಂಡು, ಸೊ ನೀವು ಆಗದಿಂದ ಜರ್ನಿ ಇರೋ ಕಾರಣ ಸಿನಿಮಾ ರಂಗದಲ್ಲಿ ಆಗಿನ ಕ್ರೌಡ್ ಪುಲ್ಲಿಂಗಿಗೂ ಈಗಿನ ಕ್ರೌಡ್ ಪುಲ್ಲಿಂಗ್ ಇರೋ ಒಂದು ವ್ಯತ್ಯಾಸವನ್ನು ಆಕ್ಚುಲಿ ಕ್ಲಿಯರ್ ಆಗಿ ಹೇಳ್ಬಿಟ್ರೆ ಜನಗಳಿಗೆ ಅದಾದ್ರೂ ತಲೆಗೆ ಹೋದ್ರೆ ಒಳ್ಳೇದು. ಆಗಿನ ಕ್ರೌಡ್ ಪುಲ್ಲಿಂಗ್ ಅಂದ್ರೆ ಆ ಟೈಮಲ್ಲೂ ಕೆಲವೊಂದಷ್ಟೇನೆ, ತೀರಾ ಇರಲಿಲ್ಲ. ಅಂದ್ರೆ ಈಗ ಒಂದು ಥಿಯೇಟ್ರಲ್ಲಿ ಎಕ್ಸಾಂಪಲ್ ಒಂದು 400 ಜನ 500 ಜನ ಸೇರಬೇಕು ಅಂದರೆ ಅಟ್ಲೀಸ್ಟ್ ಒಂದು 50-100 ಆ ಥರ ಇರೋದು. ಬಟ್ ಈಗೇನಂದರೆ
ಅದೆಷ್ಟು ಫಿಲ್ಅಪ್ ಆಗಿರುತ್ತೋ ಅಷ್ಟೂ ಕ್ರೌಡ್ ಪುಲ್ಲಿಂಗ್. ಯಾಕಂದ್ರೆ ನಮ್ಮದೇ ಕೆಲವೊಂದು ಗ್ರೂಪ್ಸಲ್ಲಿ ಬರುತ್ತೆ, ಕೆಲವು ವಾಯ್ಸ್ ರೆಕಾರ್ಡಿಂಗ್ ಆಗ್ತಾರೆ, ಈ ರೀತಿ ಈ ಥಿಯೇಟ್ರಲ್ಲಿ ಈ ಟೈಮಿಗೆ ಬಂದ್ಬಿಡಿ, ಇದಕ್ಕೆ ಟಿಕೆಟ್ ನಾವೇ ಕೊಡ್ತೀವಿ, ಅದು ಇದು ಅಂತ. ಇದನ್ನ ಎಲ್ಲ ಗ್ರೂಪ್ಗೂ ಶೇರ್ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ. ಅದು ಒಬ್ರು ಮಾಡೋದ್ರಿಂದಾಗಿ ಏನಾಗುತ್ತೆ, ನೆಕ್ಸ್ಟ್ ಬರೋದಕ್ಕೆ ವಾಹ್ ಮತ್ತೆ ಸೇಮ್ ಈ ಪೈರಸಿ ಥರನೇ ನೆಕ್ಸ್ಟ್ ಬರುತ್ತಲ್ಲ ಆವಾಗ ನೋಡ್ಕೊಳ್ಳೋಣ ಟೆಲಿಗ್ರಾಮಲ್ಲಿ ಅನ್ನೋ ಥರದಲ್ಲಿ ನೆಕ್ಸ್ಟ್ ಇನ್ನೊಬ್ರು ಯಾರೋ ಬರ್ತಾರೆ, ಇನ್ನೊಬ್ರು ನೋಡ್ತಾರೆ. ಅಂದರೆ ಈ ಸೋಂಬೇರಿ ಒಂದು ಮಾಡೋದೊಂದು, ಆಮೇಲೆ ಆ ಸಿನಿಮಾ ಬಗ್ಗೆ ಒಂದು ಉತ್ಸಾಹನ ಕುಗ್ಸೋದೊಂದು, ಆಮೇಲೆ ಇದು ಮಾಡೋದು ಯಾರು ಅಂದರೆ ಅವರ ಪ್ರಾಡಕ್ಟ್ ಮೇಲೆ ಅವ್ರಿಗೆ ನಂಬಿಕೆ ಇದ್ದಾಗ. ಯಾಕಂದರೆ ಈಗ ನಂಬಿಕೆ ಇದ್ದು ಕರೆಕ್ಟಾಗಿ ಮಾಡಿದ್ರೆ ಸಿನಿಮಾ ಜನ ಬಂದೇ ಬರ್ತಾರೆ. ಅದು ಯಾವ ರೀತಿ ಮಾಡಬೇಕು ಅನ್ನೋ ಸಿನಿಮಾನ ಅನ್ನೋ ಥರ ಮಾಡಬೇಕು. ಈಗ ಸುಮ್ಮನೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಫ್ಯಾಮಿಲಿ, ಒಂದು 10 ಜನ ಇದ್ದಾರೋ, ಜಾಯಿಂಟ್ ಫ್ಯಾಮಿಲಿ ಅಂದ್ಕೊಳ್ಳಿ, ಅಥವಾ ಬರೀ ಒಂದು 4-5 ಜನ ಇದ್ದಾರೋ, ಯಾರು ಅಂದ್ಕೊಳ್ಳಿ. ಒಂದು ಅಡುಗೆ ಮಾಡ್ತಾರೆ ಬೆಳಗ್ಗೆ ತಿಂಡಿ, ಅಮ್ಮ ಮಾಡ್ಬೋದು, ಅಥವಾ ಸೊಸೆ ಮಾಡ್ಬೋದು, ಅಥವಾ ಮಗಳು ಮಾಡ್ಬೋದು, ಅಪ್ಪನೇ ಮಾಡ್ಬೋದು, ಗಂಡನೇ ಮಾಡ್ಬೋದು, ಇನ್ಯಾರೇ ಮಾಡ್ಬೋದು. ಆ ಮನೇಲಿ ಅಡುಗೆ ಮಾಡಬೇಕು ಅಂದರೆ ಅವರಷ್ಟು ಜನಕ್ಕೂ ಇದು ಚೆನ್ನಾಗಿರುತ್ತೆ, ಇದು ಇಷ್ಟ ಆಗಿರುತ್ತೆ ಅನ್ನೋ ಥರದಲ್ಲೇ ತಾನೇ ಅಡುಗೆ ಮಾಡೋದು. ಆ ರೀತಿ ಸಿನಿಮಾನು ಹಂಗೇನೆ, ಇವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿಯಲ್ಲಿ ಸಿನಿಮಾ ಮಾಡಬೇಕು. ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸಿನಿಮಾ, ನಮ್ಗೆ ಇಷ್ಟು ಬಂದರೆ ಸಾಕು ಸಿನಿಮಾ. ಆಮೇಲೆ ಈಗ ನಾವು ವಿ ಆರ್ ಡೂಯಿಂಗ್ ಫಾರ್ ಓನ್ಲಿ OTT ಸಿನಿಮಾ ಅನ್ನೋದು. OTT ಅನ್ಕೊಂಡು ಮಾಡೋದು ತಪ್ಪು ಬಿಡಿ, ಯಾಕಂದರೆ ಕನ್ನಡದಲ್ಲಿ OTT ತಗೊಳ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇದು ಓನ್ಲಿ ಅವಾರ್ಡ್ ಸಿನಿಮಾ, ಮಾತೆತ್ತಿದ್ರೆ ಹೇಳ್ಬಿಡ್ತಾರೆ ಕೆಲವರು, ನಾವು ಅವಾರ್ಡ್ ಸಿನಿಮಾ ಮಾಡ್ತಿದ್ದೀವಿ ಅಂತ. ಸಿನಿಮಾ ಮಾಡಾದ್ಮೇಲೆ ಅವಾರ್ಡ್ ಬರೋದು, ನಿಮ್ಗೆ ಮುಂಚೆನೇ ಅವಾರ್ಡ್ ಸಿನಿಮಾ ಅಂತ ಹೇಳ್ತಾರೆ. ಈ ರೀತಿ ಒಂದಷ್ಟು ಕೆಟ್ಟ ಬೆಳವಣಿಗೆ ಇದೆ. ಅದರಿಂದ ಈ ಕ್ರೌಡ್ ಪುಲ್ಲಿಂಗ್ ಅಂತ ಏನು ಮಾಡ್ತಾರೆ, ದುಡ್ಡು ಕೊಟ್ಟು ಮಾಡೋದು ಟಿಕೆಟ್ನ, ಅದು ಬಿಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಅವ್ರಿಗೂ ಲಾಸು. ಸಿನಿಮಾ ಮಾಡಿ ಬಂಡವಾಳ ಹಾಕಿರ್ತಾರೆ 1 ಕೋಟಿ ರೂಪಾಯಿ, ಇಲ್ಲಿ ಮತ್ತೆ ಇವ್ರನ್ನ ಏನು ಆಡಿಯನ್ಸ್ ಬರಬೇಕು ಅನ್ನೋದಕ್ಕೆ ಮತ್ತೆ ಇನ್ನೊಂದಷ್ಟು ದುಡ್ಡು ಕೊಡ್ತಾರೆ. ಆ ಏಜೆಂಟ್ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಪಾಪ ಕಷ್ಟಪಟ್ಟು ಯಾರೋ ಮಾಡಿರ್ತಾರೆ, ಇನ್ಯಾರಿಗೋ ಆರ್ಟಿಸ್ಟ್ಗೆ ಕೆಲವ್ರಿಗೆ ಸಾರ್ ಇಷ್ಟೆಲ್ಲ ಮಾಡಿ ಸಾರ್ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡಿರ್ತಾರೆ. ಇನ್ ಕೆಲವ್ರು ದುಡ್ಡೇ ಕೊಟ್ಟಿರಲ್ಲ, ಆಯ್ತು ಅಂದ್ಬಿಟ್ಟು ಅವನೇನೋ ಒಂದು ಕಲೆಗೆ ಬೆಲೆ ಕೊಟ್ಟು ಮಾಡಿರ್ತಾರೆ. ಅಂಥವ್ರಿಗಿರಲ್ಲ ಪಾಪ, ಹೋಗಿರಲ್ಲ ದುಡ್ಡು. ಈ ಏಜೆಂಟ್ಗಳು ಕೆಲವರು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರು ರಿಲೀಸ್ ಟೈಮಲ್ಲಿ ಆರಾಮಾಗಿ ಬಂದೊಂದಷ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಕಷ್ಟಪಡೋರು ಯಾರೋ, ಆರಾಮಾಗಿ ಕೂತ್ಕೊಂಡು ತಿನ್ನೋನೇ ಯಾರೋ, ಈ ರೀತಿ ಆಗುತ್ತೆ. ತುಂಬಾ ಆಕ್ಚುಲಿ ನಾನು ಹೇಳಿದ್ರೆ ಕ್ರೌಡ್ ಪುಲ್ಲಿಂಗ್ ಪಕ್ಕ ಒಂದು ನೆಗೆಟಿವ್ ಎಫೆಕ್ಟ್. ಯಾಕಂದ್ರೆ ಬಂದವರು ಯಾರು ಒಂದು ಸಿನಿಮಾ ಪ್ರೀತಿಯಿಂದ ಬಂದಿರಲ್ಲ, ಕೂಡ 100 ರೂಪಾಯಿ ಕನ್ವೇಯನ್ಸ್ ಅಮೌಂಟಿಗೋಸ್ಕರ ಬಂದಿರ್ತಾರೆ. ಇನ್ನೊಂದು ಹೋಗಿ ಬಂದು ಸಿನಿಮಾ ನೋಡಲ್ಲ, ಅವರಲ್ಲಿ ಮಾತಾಡ್ಕೊಂಡು ಮೊಬೈಲ್ ಅಲ್ಲಿ ಆಡ್ಕೊಂಡು ಇನ್ನೇನೋ ಫೋನ್ ಅಲ್ಲಿ ಮಾಡ್ಕೊಂಡು ನಿದ್ರೆ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಫಸ್ಟ್ ಹೋಗ್ತಾರೆ. ಸೊ ಇದನ್ನ ಆಕ್ಚುಲಿ ಖಂಡಿತವಾಗ್ಲೂ ನಾವೆಲ್ಲರೂ ಅಪೋಸ್ ಮಾಡ್ಬೇಕು. ಇಟ್ಸ್ ಎ ವೆರಿ ನೆಗೆಟಿವ್ ಇಂಪ್ಯಾಕ್ಟ್ ಫಾರ್ ಇಂಡಸ್ಟ್ರಿ. ಹೌದು. ಇನ್ನೊಂದು ಮಾತಾಡ್ಬೇಕು ಅಂತ ಹೇಳಿದ್ರೆ, ಈಗ ನೀವೇ ಹೇಳಿದ್ರಿ ಅವಾರ್ಡಿಗೋಸ್ಕರ ಸಿನಿಮಾ, ಅಥವಾ ಸಿನಿಮಾ ಮಾಡೋದು ಅವಾರ್ಡಿಗೋಸ್ಕರ, ಸಿನಿಮಾ ತಗೊಂಡು ಅವಾರ್ಡ್ ತಗೋಬೇಕು, ಮಾಡಿ ತಗೋಬೇಕು ಅನ್ನೋ ಒಂದು ಸೆಟ್ ಆಫ್ ಜನಗಳು ಅವರು ಇದ್ದಾರೆ. ನನ್ನ ಪ್ರಕಾರ ಸಿನಿಮಾಕ್ಕೆ ಅವಾರ್ಡ್ ಅಂತ ಹೇಳಿದ್ರೆ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡಿ ಜನಗಳು ಇಷ್ಟಪಡೋ ದಟ್ ಇಸ್ ದ ಬಿಗ್ಗೆಸ್ಟ್ ಅವಾರ್ಡ್ ಪ್ರಪಂಚದಲ್ಲಿ, ಅದಕ್ಕಿಂತ ದೊಡ್ಡದೇನಿಲ್ಲ. ಸೊ ಇಂಥವ್ರಿಗೆ ಒಂದು ಕಿವಿ ಮಾತು, ಬಿಕಾಸ್ ಅವಾರ್ಡ್ ಫಾರ್ಮೆಟ್ ಅಲ್ಲಿ ಸಿನಿಮಾಗಳು ಎಷ್ಟೋ ಮಾಡ್ತಾರೆ, ಬಟ್ ನಿಜವಾಗ್ಲೂ ಅವಾರ್ಡ್ ತಗೋಬೇಕಾದ ಒಂದಷ್ಟು ಸಿನಿಮಾಗಳಿಗೆ ಅವಾರ್ಡ್ ಸಿಕ್ಕಿರಲ್ಲ. ಅದು ಅವರು ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರಲ್ಲ, ಕಥೆನೂ ಸ್ಟ್ರಾಂಗ್, ಬಟ್ ಸ್ಟಿಲ್ ದೇ ಕಾಲ್ ಇಟ್ ಆಸ್ ಅನ್ ಅವಾರ್ಡ್ ಸಿನಿಮಾ. ಈ ಅವಾರ್ಡ್ ಸಿನಿಮಾ ಅಂತಾನೆ ಮಾಡ್ಲಿಕ್ಕೆ ಇರುವಂತ ಕೆಲವು ಸೋ ಕಾಲ್ಡ್ ನಿರ್ದೇಶಕರು ಅವ್ರಿಗೆ ಒಂದು ಕಿವಿ ಮಾತಾತು ಅಂತ, ಅದಕ್ಕೆ ಬಂಡವಾಳ ಹಾಕೋರಿಗಾದ್ರೂ 1-2 ಕಿವಿ ಮಾತು ನೀವ್ ಹೇಳಿದ್ರೆ ಒಳ್ಳೇದು. ಕಿವಿ ಮಾತು ಹೇಳೋ ಅನ್ನೋಷ್ಟು ದೊಡ್ಡವನು ಅಲ್ಲ, ಆಮೇಲೆ ಅವರು ಕೂಡ ತಿಳ್ಕೊಬೇಕಾಗತ್ತೆ. ಈಗ ಯಾವುದನ್ನೇ ಆದ್ರೂ ಈಗ ಒಂದು ಖುಷಿಯಿಂದ ಪಡಿಬೇಕಾಗತ್ತೆ. ಈಗ ದುಡ್ಡು ಕೊಟ್ಟು ಅವಾರ್ಡ್ ಪಡೆಯೋದು, ಆಮೇಲೆ ಇನ್ನೇನೋ ಇನ್ಫ್ಲೂಯೆನ್ಸ್, ಕೆಲವು ದುಡ್ಡಿಲ್ಲ ಅಂದ್ರೆ ಇನ್ಫ್ಲೂಯೆನ್ಸ್ ಇಂದ ಅವಾರ್ಡ್ ಪಡೆಯೋದು, ಅದ್ರಲ್ಲಿ ಇರ್ತವೆ. ಜೆನ್ಯೂನ್ ಇರುತ್ತೆ, ಇಲ್ಲ ಅಂತಲ್ಲ, ಎಲ್ಲಾನು ಬರೀ ದುಡ್ಡು ಕೊಟ್ಟೆ ಅಂತಲ್ಲ. ಜೆನ್ಯೂನ್ ಬಂದಿರೋ ಅವಾರ್ಡ್ಗಳನ್ನು ಇರುತ್ತೆ. ಅದು ಜನನೂ ಹೇಳ್ತಾರೆ, ಹೇ ಇದು ಬರಲೇಬೇಕಿತ್ತು, ಪಕ್ಕ ಇದಕ್ಕೆ 100% ಬರಬೇಕಿತ್ತು ಅಂತಾರೆ. ಈ ನಾವೇ ಕೆಲವೆಲ್ಲ ನೋಡ್ತೀವಲ್ಲ ಫೆಸ್ಟಿವಲ್ಸ್ಗಳಲ್ಲಿ,
ಸಿನಿಮಾ ನೋಡಿ ಇದು ಹೆಂಗ್ ಸೆಲೆಕ್ಟ್ ಆಯ್ತು ಅಂತೀವಿ. ಫಸ್ಟ್ ಆಫ್ ಆಲ್ ಸ್ಕ್ರೀನಿಂಗ್ ಹೆಂಗ್ ಸೆಲೆಕ್ಟ್ ಆಯ್ತು ಅಂತೀವಿ, ನಾವೇ ಯೋಚನೆ ಮಾಡ್ಕೊಂತೀವಿ. ಆಮೇಲೆ ಯಾವುದೋ ಒಂದಕ್ಕೆ ಇದಕ್ಕೆ 100% ಈ ಸಿನಿಮಾಗೆ ಆಗುತ್ತೆ ಬಂದೇ ಬರುತ್ತೆ ಅನ್ಕೊಂಡಿರ್ತೀವಿ, ನೋಡಿದ್ರೆ ಅದಕ್ಕಿರಲ್ಲ, ಇನ್ಯಾವುದಕ್ಕೋ ಇರುತ್ತೆ. ಅದು ನೋಡಿರ್ತೀವಿ, ಅಯ್ಯೋ ಇದಕ್ಕೆ ಹೋಗಿ ಹಿಂಗ್ ಬಂದಿದ್ಯಾ ಅಂತ. ಎಷ್ಟೋ ಜನ ಅರ್ಧಕ್ಕೆ ಎದ್ದು ಬಂದ್ಬಿಟ್ಟಿರ್ತಾರೆ ಶೋಸ್ ಅಲ್ಲಿ, ಬಂದ್ಬಿಟ್ಟು ಇನ್ಯಾವ್ದಾದ್ರು ಬೇರೆ ಸಿನಿಮಾ ಇದೆ ಅಂತ ಅಲ್ಲಿ ಹೋಗ್ತಾರೆ ಫೆಸ್ಟಿವಲ್ ಅಲ್ಲಿ. ಆ ರೀತಿನೂ ಆಗುತ್ತೆ ಅಲ್ಲಿ. ಅದು ಬೇಡ, ನಿಮ್ಗೆ ಬರೀ ಏನೋ ಒಂದು ಅವಾರ್ಡ್ ಬಂದ್ಬಿಟ್ರೆ ಇದು ಕಿರೀಟ ಅಷ್ಟೇ ಅಲ್ಲ, ಬಟ್ ಅಲ್ಲೂ ಏನಾಗುತ್ತೆ, ಜನಕ್ಕೆ ಮೋಸ ಮಾಡ್ತಿರೋ ಥರ ಆಗುತ್ತೆ. ಆಮೇಲೆ ಒಬ್ಬ ಪ್ರೊಡ್ಯೂಸರ್ಗೂ ಮೋಸ ಮಾಡ್ತಿರೋ ಆಗುತ್ತೆ. ಅಲ್ಲಿ ಅವಾರ್ಡ್ ಬಂದ ತಕ್ಷಣ ಮಾತ್ರಕ್ಕೆ ಏನು ಇಷ್ಟೊಂದು ಲಕ್ಷಗಟ್ಟಲೆ ಬಂದಲ್ಲ ಪ್ರೊಡ್ಯೂಸರ್ಗೆ, ಏನೋ ಒಂದು ಡೈರೆಕ್ಟರ್ಗೆ ಒಂದು ಕಿರೀಟ ಒಂದು ನನಗೆ ಬಂತು, ನಾನು ಅವಾರ್ಡ್ ಡೈರೆಕ್ಟ್ರು ಅಂತ ಖುಷಿ ಇರಲಿ. ಬಟ್ ಅದನ್ನ ಒಂದು ಜೆನ್ಯೂನ್ ಆಗಿ ತಗೊಂಡ್ರೆ ನಿಜವಾಗ್ಲೂ ವಿ ಅಪ್ರಿಷಿಯೇಟ್. ಆಮೇಲೆ ಎಷ್ಟೋ ಸರಿ ನಾವು ಬಹಳಷ್ಟು ಜನಕ್ಕೆ ಅದು ಜೆನ್ಯೂನ್ ಅಂತ ಅನಿಸ್ದಾಗ ನಾವು ಅಪ್ರಿಷಿಯೇಟ್ ಮಾಡಿದೀವಿ. ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊತೀವಿ, ಎಲ್ಲನೂ ಮಾಡ್ತೀವಿ. ಆಮೇಲೆ ಬೇರೆಯವ್ರಿಗೂ ಹೇಳ್ತೀವಿ, ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತೀವಿ, ಆ ಸಿನಿಮಾ ಬಗ್ಗೆ ನೋಡಿರೋ ವಿಮರ್ಶೆ ಮಾಡ್ತೀವಿ, ಎಲ್ಲ ಆಗುತ್ತೆ. ಬಟ್ ಈ ರಾಂಗ್ ವೇಲಿ ಹೋಗೋದೇನಾಗುತ್ತೆ, ಆಗ ರೈಟ್ ಪರ್ಸನ್ಸ್ಗೆ ಅಂತ ಅವ್ರಿಗೆ ದಕ್ಕದೇದಾಗ ಅವ್ರಿಗೆಲ್ಲೋ ಒಂದು ಕುಗ್ಗಿಸ್ದಂಗಾಗುತ್ತೆ. ನೆಕ್ಸ್ಟ್ ಅವರು ಮಾಡೋದಕ್ಕೆ ಹೋಗಲ್ಲ ಸಿನಿಮಾನ, ಅಯ್ಯೋ ಇದು ಇಷ್ಟೇನೆ ನಮ್ಮಂಥವ್ರಿಗೆಲ್ಲ ಅಲ್ಲ ಇದು ಅಂದ್ಬಿಟ್ಟು. ಆಮೇಲೆ ತುಂಬಾ ಸರಿ ನೋಡಿದಾಗ ಆ ಒಂದು ಸೆಟ್ ಆಫ್ ಪೀಪಲ್ಸ್ ಅಷ್ಟೇನೆ ಬರ್ತಾ ಇರುತ್ತೆ. ಅದ್ ಹೆಂಗೋ ಗೊತ್ತಿಲ್ಲ. ಮೊದಲೇ ಎಲ್ರಿಗೂ ಅಲ್ಲ ನಾನು ಹೇಳ್ತಾ ಇರೋದು, ಕೆಲವರು ಆ ಸೆಟ್ ಆಫ್ ವರ್ಗದವ್ರು ಮಾತ್ರ ಅವ್ರೇನ ಅಂದ್ರೆ ಇಷ್ಟೇನ ಅವರು ಪಕ್ಕ ಅವ್ರು ಅವಾರ್ಡ್ಗೆನೆ ಸಿನಿಮಾನ ಅನ್ನೋ ತರ ಇರುತ್ತೆ. ಆಮೇಲೆ ಇನ್ನೂ ಒಂದೇನಂದ್ರೆ ಆ ಸಿನಿಮಾಗಳು ಥಿಯೇಟರ್ ಬರ್ಲಿ. ಈಗ ನಾನು ನೆಕ್ಸ್ಟ್ ಈ ಅವಾರ್ಡ್ ತಗೊಂಡಿರೋ ಒಂದಷ್ಟು ಸಿನಿಮಾಗಳಲ್ಲಿ ಎಷ್ಟೋ ಸಿನಿಮಾಗಳು ಅದಕ್ಕೆ ಯಾಕೆ ಅವಾರ್ಡ್ ಬಂತು ಅಂತ ತಿಳ್ಕೊಳ್ಳೋಣ ಅಂತ ನೋಡಿ ಆ ಸಿನಿಮಾಗಳ ಲಭ್ಯತೆನೇ ಇಲ್ಲ. ನಾನು ಸುಮಾರು ಸರ್ಚ್ ಮಾಡ್ತೀನಿ, ಯಾವ್ದಾದ್ರು ಯೂಟ್ಯೂಬ್ ಅಥವಾ ಇದಾದ್ಮೇಲೆ ಕೆಲವೊಂದು ಯಾವ್ದಾದ್ರು ಸಿನಿಮಾ ಮಿಸ್ ಆಗಿದ್ರೆ ಅಟ್ಲೀಸ್ಟ್ ರಿಲೀಸ್ ಆದ್ಮೇಲೆ ನೋಡೋಣ ಅಂತ ಅನ್ಕೊಂತೀವಿ. ರಿಲೀಸೇ ಇರೋದಿಲ್ಲ. ಮತ್ತೆ ಏನಕ್ಕೆ ಅವಾರ್ಡ್, ಹೂ ಇಸ್ ದ ಜೂರಿ, ಬಿಕಾಸ್ ನಮಗೂ ಸಹ ಒಂದು ಆಸೆ ಇರುತ್ತೆ, ಒಂದು ಒಳ್ಳೆ ಸಿನಿಮಾ ಓಕೆ ಆ ಒಂದು ಫಾರ್ಮೆಟ್ ಅಲ್ಲಿ ಟ್ರೈ ಮಾಡೋಣ, ಅದು ಯಾಕೆ ಗೆಲ್ತು ಅಂತ ಅವೈಲೇಬಿಲಿಟಿ ಇರಲ್ಲ. ಫೆಸ್ಟಿವಲ್ ನಲ್ಲಿ ಕಾಯ್ಬೇಕು, ಆ ಫೆಸ್ಟಿವಲ್ ಆಗ್ಬೇಕು, ಬಂದೋಯ್ತು ಮುಗ್ದೋಯ್ತು. ಸೊ ಇದೆ ನಾನು ನಿಮ್ಗೆ ಆವಾಗ ಏನಾಗುತ್ತೆ, ಈಗ ಜೆನ್ಯೂನ್ ಇರೋರು ರಿಲೀಸ್ ಮಾಡ್ತಾರೆ, ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಹಿಂಗಿದೆ, ಅದ್ಭುತವಾಗಿದೆ, ನೋಡ್ಲಿ ಜನಕ್ಕೆ ಅಂದ್ಬಿಟ್ಟು, ಒಂದಷ್ಟು ತಿಳ್ಕೊಳ್ಳಿ, ಜನಕ್ಕೆ ಒಂದು ಫೀಲ್ ಆಗಲಿ ಅಂದ್ಬಿಟ್ಟು ಶೇರ್ ಮಾಡ್ತಾರೆ ಥಿಯೇಟ್ರಲ್ಲಿ. ಬಟ್ ಅಷ್ಟೇ ಸಾಕು, ನಮ್ಗೆ ಇಷ್ಟು ಬಂತ, ಇಷ್ಟೇ ಸಾಕು, ನಾವು ಸೇಫು ಅನ್ಕೊಂಡು ರಿಲೀಸ್ ಮಾಡದೇ ಇರೋರು ಅವರಲ್ಲಿ ಅಲ್ಲೆಲ್ಲೋ ಒಂದು ಏನೋ ಒಂದು ಇದ್ದೇ ಇರುತ್ತೆ ಅಂತ ಸೊ ಅದೇ ಮಾಡಿದವರಿಗೆ ಎಲ್ಲ ಒಂದು ಮುಟ್ಟಿ ಹೇಳ್ದಂಗಿದೆ. ಓಕೆ, ಈಗ ಇನ್ನು ಕೆಲವರು ಸಬ್ಸಿಡಿಗೋಸ್ಕರನೇ ಸಿನಿಮಾ ಮಾಡೋರು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಾಯಲ್ಲಿ ಈ ಹೊಸ ನಿರ್ದೇಶಕರು ಏನ್ ಬರ್ತಾರೆ, ಕೆಲವರು ಏನ್ ಹೇಳ್ಬಿಡ್ತಾರೆ ಅಂತ ಹೇಳಿದ್ರೆ, ಸರ್ ಸಿನಿಮಾ ಮಾಡ್ಬಿಡೋಣ ಸರ್, ಸಬ್ಸಿಡಿನಲ್ಲಿ ದುಡ್ಡು ಸಿಕ್ಬಿಡುತ್ತೆ ಅಂತ ಹೇಳ್ಕೊಂಡು. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ನಿಜವಾಗ್ಲೂ ಎಲ್ಲಾ ಸಿನಿಮಾಗಳಿಗೆ ಸಬ್ಸಿಡಿ ಬರುತ್ತಾ? ಇಷ್ಟ ಹಾಕ್ಬಿಡಿ ಸರ್, ಸಬ್ಸಿಡಿನಲ್ಲಿ ದುಡ್ಡು ಎತ್ಕೊಬಿಡೋಣ ಅಂತ ಹೇಳಂತಾರೆ. ಇದು ನಾವೆಲ್ಲ ಕೆಲವೊಮ್ಮೆ ಹೇಳಿದ್ರೆ ನಾವು ಕೆಟ್ಟವರಾಗ್ಬಿಡ್ತೀವಿ. ನಮ್ಗೆ ಯಾರು ಕೆಲಸ ಕೊಡಲ್ಲ, ತೊಂದ್ರೆ ಇಲ್ಲ, ಕೆಲಸ ಕೊಡಲ್ಲ ಬಿಡಲ್ಲ, ಸೆಕೆಂಡ್ರಿ ಅದು. ನಮ್ಗೆ ನಾವ್ ಬೇಕೇ ಬೇಕು ಅನ್ನೋದು ಕರೆದೇ ಕರೀತಾರೆ, ಕೆಲಸ ಕೊಟ್ಟೆ ಕೊಡ್ತಾರೆ. ಯಾರಪ್ಪನ ಮನೆ ಆಸ್ತಿ ಎಲ್ಲ ಕಿತ್ಕೊಳ್ಳೋದು ಕೆಲಸನ. ಅಂದ್ರೆ ಒಂದು ವರ್ಗ ಇದೆ, ಎಲ್ರೂ ಅಲ್ಲ ಪಾಪ. ಅದೇ ಈ ಏನು ಅವಾರ್ಡ್ ಮಾಡೋರು, ಜೆನ್ಯೂನ್ ಮಾಡೋರು ಯಾವ ರೀತಿ ಇರ್ತಾರೆ, ಜೆನ್ಯೂನ್ ಸಿನಿಮಾ ಮಾಡೋರು ಇರ್ತಾರೆ. ಇದಕ್ಕೆಲ್ಲ ಕೇರೆ ಮಾಡಲ್ಲ, ನಂಗೆ ಸಬ್ಸಿಡಿನೇ ಬೇಕು ಅನ್ನೋ ಥರನೂ ಇರಲ್ಲ. ಬಟ್ ಒಂದಷ್ಟು ವರ್ಗ ಇದಾವೆ, ಏನು ಸಬ್ಸಿಡಿ ಇದೆಯಲ್ಲ ಅದ್ರ ಅಮೌಂಟ್ಗಿನ್ನ ಕಡಿಮೆ ಬಜೆಟಲ್ಲಿ ಮಾಡಿಕೊಂಡು, ಅದರಲ್ಲಿ ಅದು ಹೆಂಗೂ ಗೊತ್ತಿಲ್ಲ, ಕೆಲವೊಂದು ನೋಡಿದ್ರೆ ಇದಕ್ಕೆ ಹೆಂಗೆ ಬರೀ ಇಷ್ಟಕ್ಕೆ ಮಾಡ್ತಾರ, ಬರೀ ಸಬ್ಸಿಡಿಗೋಸ್ಕರನೇ ಮಾಡ್ತಾರೆ. ಅದನ್ನು ನೋಡಿಬೇಕಿದ್ರೆ ಸಬ್ಸಿಡಿಗೋಸ್ಕರ ಮಾಡೋ ಸಿನಿಮಾಗಳು ರಿಲೀಸ್ ಆಗಲ್ಲ, ಥಿಯೇಟರ್ಗೆ ಬರೋದೇ ಇಲ್ಲ ಅವರು. ಯಾಕೆ ಮತ್ತೆ ರಿಲೀಸ್ ಮಾಡಬೇಕು ಅಂದ್ರೆ ಎಕ್ಸ್ಟ್ರಾ ಖರ್ಚು ಆಗುತ್ತೆ, ಪ್ರಮೋಷನ್ ಅದು ಇದು, ಆಮೇಲೆ ಗೊತ್ತಿರ್ಬೇಕಾ ಅಂತ. ಬಟ್ ಅದರಲ್ಲೂ ಕೆಲವು ಏಜೆಂಟ್ಸ್ಗಳಿರ್ತಾರೆ, ನಿಮ್ಗೆ ಅವಾರ್ಡ್ಗೆ ಅಥವಾ ಅವಾರ್ಡ್ ಅಂತೀನಿ ಸಬ್ಸಿಡಿಗೆ 2 ಲಕ್ಷ ಸಬ್ಸಿಡಿಗೆ ಅಂದ್ರೆ 2 ಲಕ್ಷ ಕೊಡಿ, ತುಂಬಾ ಕ್ಲೋಸ್ ಇರೋರು 1 ಲಕ್ಷ, ಅಥವಾ ಏನು ಹೊಸಬ್ರು ಗೊತ್ತಿಲ್ಲದೆ ಇರೋರಾದ್ರೆ 3 ಲಕ್ಷ, ಈ ರೀತಿ ಇರುತ್ತೆ. ಅದು
ಆ ವ್ಯಕ್ತಿ ಆತನ ಹೊಟ್ಟೆ ತುಂಬಿಸ್ಕೊಳಕ್ ನೋಡ್ತಾನೆ. ಪಾಪ ಏನೇ ಆಗಿರ್ಲಿ, ಒಂದು ಜೆನ್ಯೂನ್ ಆಗಿ ಸಿನಿಮಾ ಮಾಡ್ಕೊಂಡು ಈಗ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಾಕೊಂಡು ಮಾಡಿರೋರ್ಗು ಸಿನಿಮಾ ಅದು ಈಗ ಇಯರ್ಲಿ ಸಬ್ಸಿಡಿ ಬಂದ್ರೆ ಸಂತೋಷ ಅಟ್ಲೀಸ್ಟ್. ಯಾಕೆ ಈಗ ನೋಡಿ 2019 ಈಗ ನೋಡ್ತಾ ಇರೋದು, ಆವಾಗ ರಿಲೀಸ್ ಮಾಡಿ ಇಷ್ಟು ವರ್ಷ ಆಯ್ತು, 5 ವರ್ಷ ಆಲ್ಮೋಸ್ಟ್. ಇನ್ನ ನೋಡಿ ದುಡ್ಡು ಬರೋದು ಯಾವಾಗ್ಲೂ 5 ವರ್ಷ ಆಗಿದೆ. 5 ವರ್ಷದಲ್ಲಿ ಅವನಿಗೆ ಬರೋ 10 ಲಕ್ಷ ಎಲ್ಲೋ ಒಂದ್ ಕಡೆ ಪಾಪ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ. ಅವ್ ಮಾಡಿರೋ ಖರ್ಚಿಗೆ ಸಿನಿಮಾ ಗೆದ್ದಿದ್ರೆ ಫೈನ್, ಖುಷಿ ನಮ್ಗೆ. ಅಕಸ್ಮಾತ್ ಸೋತು ಎಲ್ಲ ಹೋಗ್ಬಿಟ್ಟು ಆ ಬರೋ 10 ಲಕ್ಷನೂ ಆತನಿಗೆ ಎಲ್ಲೋ ಒಂದು ಈ ಓಯಸಿಸ್ ಅಲ್ಲಿ ನೀರು ಸಿಗುತ್ತಲ್ಲ ಆ ತರ ಸಿಗುತ್ತೆ ಅವನಿಗೆ. ಅದ್ರಲ್ಲೂ ಈ 1 ಲಕ್ಷ 2 ಲಕ್ಷ ಕೊಡಿ ಅಂದಾಗ ಅವನ ಹತ್ರ ದುಡ್ಡಿರಲ್ಲ. ಆ 2 ಲಕ್ಷಕ್ಕೆ ಇನ್ನೊಂದು ಯಾರೋ ಸಾಲ ಮಾಡ್ಕೊಂಡು ಕೊಡ್ತಾನೆ, ಈ ಇದ್ರಲ್ಲಿ ಕೊಡ್ತೀನಿ ಅಂತ ಅಲ್ಲಿ ಕೊಡ್ತಾನೆ. ಅದು ಇಂಟ್ರೆಸ್ಟ್ ಕೊಟ್ಟು ಅಲ್ಲಿ ಬರೋಷ್ಟಲ್ಲಿಗೆ ಅರ್ಧಕ್ಕರ್ಧ ಇದೇ ಹೊರಟೋಗುತ್ತೆ, ಅದಾಗುತ್ತೆ. ಹಾಗಾಗಿ ಈ ಏಜೆಂಟ್ಸ್ಗಳೇ ಆರಾಮಾಗಿ ಖುಷಿಯಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ. ಬಟ್ ಇವ್ರುಗಳು ಸಫರ್ ಆಗಿರ್ತಾರೆ. ಅದು ನಿಜವಾಗ್ಲೂ ಅದೊಂದು ಕೆಟ್ಟ ಪದ್ಧತಿ. ತೀರಾ ಸಹಿ ಆಗುತ್ತೆ. ಪಾಪ ಕೆಲವ್ರು ನೋಡ್ತೀನಿ, ಕೆಲವ್ರು ಹೇಳ್ತಾರೆ ನನಗೆ ಹೇಳ್ತಾರೆ ಕೆಲವರು, ಸರ್ ಸಬ್ಸಿಡಿ ಅಪ್ಲೈ ಮಾಡಿದ್ದೀನಿ ಸರ್, ಹೇಳಿ ಸರ್ ಯಾರಿಗಾದ್ರು ಇದೆ ಸರ್, ದಯವಿಟ್ಟು ನನ್ನ ಹತ್ರನೇ ಬರಬೇಡಿ ಸರ್, ನನಗಂತೂ ಆ ರೀತಿ ಇಲ್ಲ, ನಂಗೆ ಯಾರ ಹತ್ರ ಹೇಳ್ಬೇಕು ಏನು ಇನ್ಫ್ಲೂಯೆನ್ಸು ನನಗೆ ಇಲ್ಲೂ ಇಲ್ಲ, ನನಗೆ ಗೊತ್ತೂ ಇಲ್ಲ ಸರ್, ನಾನೇ ನಿಮ್ಗೆ 1 ಲಕ್ಷ, ಅಯ್ಯೋ ದಯವಿಟ್ಟು ಬೇಡ ಸರ್, ನಾವು ಅದಕ್ಕೆ ಹೋಗೋದು ಇಲ್ಲ, ಬೇಕಾದ್ರೆ ನಾವು ಗಂಜಿ ಕುಡ್ಕೊಂಡಿರ್ತೀವಿ, ಈ ರೀತಿ ಕೆಲಸ ಮಾಡೋದಿಲ್ಲ. ಅದೇ ದುಡ್ಡು ನಿಮಗೆ 1 ಲಕ್ಷ ರೂಪಾಯಿ ಇದ್ರೆ ನಿಮಗೆ ಹೆಲ್ಪ್ ಆಗುತ್ತಲ್ಲ, ಯಾಕೆ ಡೈರೆಕ್ಟಾಗಿ ಹೋಗಿ ಇಲ್ಲ ಸರ್ ಗೊತ್ತಿಲ್ಲ ಸರ್ ಆ ಥರ ಲಿಂಕ್ ಹಿಂಗೆ ಮಾಡ್ತಾರೆ ಸರ್ ಅಂತ. ಏನು ಮಾಡೋಕ್ಕಾಗಲ್ಲ, ಈ ಒಂದು ಕೆಲವೊಂದು ಇರ್ತವೆ. ಇದು ಕರೆಕ್ಟಾಗಿ ಮಾಡೋರ್ಗು ಇದು ಪೆಟ್ಟಾಗುತ್ತೆ. ಅಲ್ಲಿ ನೋಡಿ, ಅಲ್ಲೂ ಕೆಲವು ಒಳ್ಳೆ ಸಿನಿಮಾ, ಯಾವುದೋ ಒಂದು ಸಿನಿಮಾಗೆ ಅವಶ್ಯಕತೆ ಇರುತ್ತೆ, ಅವ್ರು ಮಾಡಿರ್ತಾರೆ, ಅದಕ್ಕೆ ಬರೋದಿಲ್ಲ. ಈಗ ಕೆಲವರು ಇವ್ರು ಇಷ್ಟಿಷ್ಟೇ ಸಬ್ಸಿಡಿಗೆ ಅಂತ ಸಿನಿಮಾ ಮಾಡ್ಕೊಂಡಿರೋರ್ಗೆ ಏನಾಗುತ್ತೆ, ಯಾವುದೇ ಒಂದು ಕೆಟಗರಿಯಲ್ಲಿ ಮಾಡ್ಕೊಂಡ್ಬಿಟ್ಟಾಗ ಅವ್ರಿಗೆ ಹೋಗುತ್ತೆ. ಪಾಪ ಜೆನ್ಯೂನ್ ಆಗಿ ಮಾಡ್ಕೊಂಡಿರೋರ್ಗೆ ಅನ್ಯಾಯ ಆಗುತ್ತೆ. ಅಂಡ್ ಇನ್ನೊಂದು, ಈ ಸಬ್ಸಿಡಿ ಕ್ಯಾಟಗರಿ ಯಾವ ತರ ಸಿನಿಮಾಗಳಿಗೆ ಸಬ್ಸಿಡಿ ಕೊಡ್ತಾರೆ, ಯಾವ ಸಿನಿಮಾಗಳಿಗೆ ಸಬ್ಸಿಡಿ ಸಿಗಲ್ಲ, ಏನಿದ್ರು ಪ್ರೊಸೀಜರ್ ಅಂದ್ರೆ ನಾನು ಹೇಳೋದು, ಒಂದಷ್ಟು ಜನರು ಇದ್ದಾರೆ ಸಬ್ಸಿಡಿ ಬರುತ್ತೆ ಸರ್ ಸಿನಿಮಾ ಮಾಡ್ಬೇಡ ಅಂತ ಹೊರಟ್ಬಿಡೋರು ಇರ್ತಾರೆ. ಸೊ ಯಾವ ಕ್ಯಾಟಗರಿ ಸಿನಿಮಾಗಳಿಗೆ ಸಬ್ಸಿಡಿ ಕೊಡ್ತಾರೆ? ಕ್ಯಾಟಗರಿ ಅಂತ ಇಲ್ಲ, ಇಲ್ಲಿ ಗುಣಾತ್ಮಕ ಸಿನಿಮಾ ಅಂತ ಹೇಳ್ತಾರೆ. ಯಾವ ಗುಣಾತ್ಮಕ? ಅದು ಅಲ್ಲೇ ಒಳಗಡೆ ಡೀಲಿಂಗ್ ಇರ್ತದೆ ಕೆಲವು, ಎಲ್ಲಾನು ಅಲ್ಲ ಪಾಪ. ಜೆನ್ಯೂನ್ ಅಲ್ಲಿ ತುಂಬಾ ಜನ ಇರ್ತಾರೆ, ಏನೋ ಒಂದು ಕಮಿಟಿ ಅಂತ ಮಾಡಿರ್ತಾರೆ, ರಿಯಲಿ ಅವರು ಸೆಲೆಕ್ಟ್ ಮಾಡಿರೋರು ದೇ ಆರ್ ವೆಲ್ ಎಜುಕೇಟೆಡ್ ಅಂಡ್ ಸಿನಿಮಾದಲ್ಲಿ ಪಳಗಿರೋವಂಥವ್ರು, ತುಂಬ ಅನುಭವ ಉಳ್ಳವರು. ಅವರಲ್ಲಿ ಕೆಲವರಂತೂ ನಿಜವಾಗ್ಲೂ ಜೆನ್ಯೂನ್ ಆಗಿ ಇದು ಮಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತಾರೆ ಗುಣಾತ್ಮಕದಲ್ಲಿ. ಮಧ್ಯದಲ್ಲಿ ಕೆಲವೊಂದು ಈಗ ಅಸುರ ಸುರ ಅಂತ ಇದ್ದೇ ಇರ್ತಾರೆ, ಕೆಟ್ಟದು ಒಳ್ಳೇದು ಅಂತ ಇರ್ತಾರೆ, ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಆ ರೀತಿ ಕೆಟ್ಟದವರು ಕೆಟ್ಟದೇ ಜಾಸ್ತಿ ಕಾಣುತ್ತೆ ಬೇಗ. ಆಗ ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದಾಗ ಬೆಲೆ ಇರೋದಿಲ್ಲ, ಕೆಟ್ಟದೇ ಹೈಲೈಟ್ ಆಗೋದು. ಆ ಥರ ಇದ್ದಾಗ ಪಾಪ ಒಳ್ಳೆಯವ್ರಿಗೂ ಒಂದು ರೆಸ್ಪೆಕ್ಟ್ ಇರೋದಿಲ್ಲ. ಅದಕ್ಕೆ ಇದನ್ನು ಬಿಟ್ಟು ಒಂದು ನಿಮ್ಮ ಸರ್ವೈವಲ್ ಮಾಡಬೇಕು, ಅದರಿಂದ ಏನೋ ಸರ್ವೈವಲ್ ಅಂತ ಅಂದ್ಕೊಂಡ್ರೆ ಬೇರೇನೂ ಕೆಲಸಗಳಿವೆ, ಅದು ಮಾಡ್ಬೋದು. ಆ ರೀತಿ ಮಾಡಿದ್ರೆ ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ. ಸರ್, ಈಗಿನ ಒಂದು ತೀರಾ ಕನ್ನಡ ಚಿತ್ರರಂಗ ಅಥವಾ ಎಂಟೈರ್ ಚಿತ್ರರಂಗ ಅಂತ ಹೇಳ್ಬೋದು, ಅದರಲ್ಲೂ ಕನ್ನಡ ಚಿತ್ರರಂಗ ಫೇಸ್ ಮಾಡ್ತಿರೋ ಮೇಜರ್ ಇಶ್ಯೂ ಥಿಯೇಟರ್ ನತ್ತ ಜನ ಬರ್ತಿಲ್ಲ ಅಂತ ಹೇಳೋದು. ನಾನು ಅದನ್ನ ಹೆಂಗೆ ಹೇಳ್ತೀನಿ ಅಂದ್ರೆ, ಜನರಿಗೆ ಸಿನಿಮಾ ರೀಚ್ ಆಗ್ತಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇತ್ತೀಚೆಗೆ ವಿನ್ನಾದ ಕೃಷ್ಣ ಪ್ರಣಯ ಸಖಿ ಇರ್ಬೋದು, ಭೀಮಸನಿ ಆಕ್ಚುಲಿ ಒಂದು ಬೂಸ್ಟ್ ಅಪ್ ಕನ್ನಡ ಇಂಡಸ್ಟ್ರಿ. ಜನ ಬರ್ತಿಲ್ವಾ ಅಥವಾ ಜನರಿಗೆ ಸಿನಿಮಾ ರೀಚ್ ಆಗ್ತಿಲ್ವಾ? ಜನ ಬರ್ತಾರೆ, ಯಾಕೆ ಬರಲ್ಲ ಅನ್ನೋದಕ್ಕೆ ಕ್ವಶನ್ ಅಲ್ಲಿ ಆನ್ಸರ್ ಅಲ್ಲೇ ಇದೆ, ಅವರಲ್ಲೇ ಇದೆ. ಈಗ ಭೀಮಾಗೆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಕುಗ್ಗೋಗಿರೋ ಟೈಮಲ್ಲಿ ಭೀಮನ ಬಲ ಸಿಕ್ತು ಇಂಡಸ್ಟ್ರಿಗೆ, ಆಮೇಲೆ ಕೃಷ್ಣನ ಆಶೀರ್ವಾದ ಸಿಕ್ತು, ಇನ್ನೊಂದು ನೋಡಿ ಎಲ್ಲರೂ ಎರಡೂ ಇದ್ರಲ್ಲೇ ಇದ್ದಿದ್ದು. ಆ ರೀತಿ ಜನಕ್ಕೆ ಯಾವತ್ತೂ ಈಗ ಯಾರೇ ಆಗ್ಲಿ ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾರೂ ಕೆಟ್ಟ ಸಿನಿಮಾ ಮಾಡಲ್ಲ. ನನ್ನ ಸಿನಿಮಾ ಚೆನ್ನಾಗಿದೆ ಒಳ್ಳೇದೇ ಮಾಡಬೇಕು. ಈಗ ಎತ್ತವ್ರಿಗೆ ಎಣ್ಣ ಮುದ್ದು ಮಾಮೂಲಿ, ಅದು ಕ್ವೈಟ್ ಅದು ಅಕ್ಸೆಪ್ಟಬಲ್, ಎಲ್ಲರಿಗೂ ಗೊತ್ತಿರೋದೇನೆ.
ಆ ರೀತಿ ಇದ್ದಾಗ ನಾವು ಯಾವ ರೀತಿ ಸಿನಿಮಾ ಮಾಡ್ತೀವಿ, ಜನಕ್ಕೆ ಏನು ಕೊಡಬೇಕು, ಈಗಿನ ಟ್ರೆಂಡಲ್ಲಿ ಏನು ಹೋಗ್ತಿದೆ, ನಾವು ಬರೀ ನಮ್ಮ ಇದ್ರ ಮುಂದೆ ನೋಡಕ್ ಹೋಗ್ಬಾರ್ದು. ಅಕ್ಕಪಕ್ಕ ರಾಜ್ಯದಲ್ಲಿ ಯಾವ ರೀತಿ ಸಿನಿಮಾ ನಡೀತಿದೆ, ಅಲ್ಲಿ ಹೇಗೆ ಹೋಗ್ತಿದೆ, ಯಾಕೆ ಅಲ್ಲಿ ಜನ ನೋಡ್ತಾರೆ, ನಮ್ಮಲ್ಲಿ ಯಾಕೆ ನೋಡೋಣ, ಆ ಒಂದು ದೃಷ್ಟಿಲಿ ಮಾಡಬೇಕು. ಕೆಲವರು ಅನ್ಕೋತಾರೆ ಜನ ಬರೋಲ್ಲ ಅಂತ. ಜನ ಬುದ್ಧಿವಂತರು, ನೀವು ಜನ ದಡ್ರು ಅಂದ್ಬಿಟ್ಟು ಸಿನಿಮಾ ಮಾಡಕ್ ಹೋಗ್ತಿರಲ್ಲ, ಅಲ್ಲ ನೀವು ದಡ್ರು ಆಕ್ಚುಲಿ. ಕೆಲವರು ಯಾರು ಮಾಡೋರು ಪಲ್ಸ್ ಇರುತ್ತೆ, ಜನಕ್ಕೆ ಪಲ್ಸು, ಅದ್ರ ತಕ್ಕನಂಗೆ ಮಾಡಿದ್ರೆ ವರ್ಕೌಟ್ ಆಗಿ. ಈಗ ಯಾಕಾಯ್ತು ಭೀಮಾ, ಕೃಷ್ಣ ಪ್ರಾಣಿ ಸಖಿ ಯಾಕೆ ಚೆನ್ನಾಗಾಯ್ತು ನೋಡಿ. ಎರಡು ಬೇರೆ ಬೇರೆ ವರ್ಗದ ಸಿನಿಮಾ, ಒಂದು ಟೋಟಲಿ ಆಕ್ಷನ್, ಇನ್ನೊಂದು ಪಕ್ಕ ಲವ್ ಸ್ಟೋರಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಯಾಕೆ ಬಂದ್ರು? ಆ ಕೆಟಗರಿಯವರು ಬಂದ್ರೆ ಸಿನಿಮಾಗೆ, ಈ ಕೆಟಗರಿಯವರು ಸಿನಿಮಾ ಬಂದ್ರೆ ಅಷ್ಟೇ. ಸಿಂಪಲ್ ರೀಚ್ ಮಾಡೋದು, ಯಾವ ರೀತಿ ನಾವು ಕೊಡ್ತೀವಿ, ಹೇಗೆ ಜನಕ್ಕೆ ಸೆಳಿತೀವಿ, ಇಷ್ಟೇ ಸಿಂಪಲ್ಲು. ನಮ್ಮಲ್ಲೇ ಇದೆ ಎಲ್ಲ ಆನ್ಸರು. ಸುಮ್ಮನೆ ನಾವು ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು ಅದು ನಮ್ದೇ ಇರ್ತಾನೆ. ಆಕ್ಚುಲಿ ಸಿನಿಮಾ ಮಾಡೋನಿಗೆ ಗೊತ್ತಿರ್ಬೇಕು ನನ್ನ ಸೆಟ್ ಆಫ್ ಆಡಿಯನ್ಸ್ ಯಾರು, ಅವನನ್ನ ನಾನು ಹೇಗೆ ರೀಚ್ ಆಗ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಕತೆ ಆಯ್ಕೆನೂ ಅಷ್ಟೇ, ನಿರ್ಮಾಪಕ ಆಯ್ಕೆ ಮಾಡೋದಾಗ್ಲಿ, ನಿರ್ದೇಶಕನು ಕೂಡ ಈ ಕತೆನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲ ಆಗ್ಲಿ. ಈಗ ಒಂದು ಎಕ್ಸಾಂಪಲ್ ಚಿಕ್ಕದಾಗೆ, ಈಗ ನಾವು ಈ ಬೇಬಿ ಸಿಟ್ಟಿಂಗ್ಗೆ ಕರೆಸಿ ಮಕ್ಕಳನ್ನ ಹೋಗುವಾಗ ಅಪ್ಪ ಅಮ್ಮ ಓದಿದಾರ ಏನು, ಮನೇಲಿ ಹೇಳ್ಕೊಡ್ತಾರ ಇದು, ಅದಾದ್ಮೇಲೆ ಓಕೆ ನರ್ಸರಿಗೆ, ಅದಾದ್ಮೇಲೆ ಹೈಸ್ಕೂಲ್ಗೆ, ಪ್ರೈಮರಿಗೆ, ಹೈಸ್ಕೂಲ್ಗೆ, ಕಾಲೇಜ್ಗೆ ಎಲ್ಲ ಡೀಟೇಲ್ಸ್ ತಗೊಬೇಕಾ, ಆ 10th ಮಾರ್ಕ್ಸ್ ಕಾರ್ಡು, ಇದು ಇದು ಎಲ್ಲ ಬೇಕು, ಎಲ್ಲಾನು ಕೇಳ್ತಾರೆ. ಅದೇ ಒಂದು ಸಿನಿಮಾ ಮಾಡುವಾಗ ಒಬ್ಬ ಡೈರೆಕ್ಟ್ರು ಓಕೆ ಏನು ಆತ ಪರಿಪಕ್ವವಾಗಿದಾನ, ಕೇಪಬಲ್ ಆಗಿದಾನ, ಅಥವಾ ಯಾರೇ ಆಗಲಿ, ನಾಟ್ ಓನ್ಲಿ ಡೈರೆಕ್ಟ್ರು, ಆ ಸಬ್ಜೆಕ್ಟು ಇದಕ್ಕೆ ಹೊಂದುತ್ತಾ, ಆಮೇಲೆ ಅಲ್ಲಿ ಮಾಡೋ ಟೆಕ್ನಿಷಿಯನ್ಸು ದೇ ಆರ್ ಕೇಪಬಲ, ಅಲ್ಲಿರೋ ಆರ್ಟಿಸ್ಟ್ಗಳು ದೇ ಆರ್ ಕೇಪಬಲ ಅನ್ನೋ ಥರದಲ್ಲಿ ಒಂದು ಎಕ್ಸಾಮ್ಗೆ ಅಂದರೆ ಈ ನೆಕ್ಸ್ಟ್ ಒಂದು ಗ್ರೇಡ್ ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಹೋಗೋಕೆ ಇಷ್ಟೊಂದು ಚೆಕ್ ಮಾಡುವಾಗ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಯಾಕೆ ಸಿನಿಮಾ ಮಾಡುವಾಗ ಅದನ್ನ ಯಾಕೆ ಮಾಡಲ್ಲ? ಅದು ಬೇಸಿಕ್ ಇಂದಾನೇ ಮಾಡ್ಬೋದು. ಈ ಚೇಂಬರ್ ಇಂದನೂ ವರ್ಕೌಟ್ ಮಾಡ್ಬೋದು. ಅಲ್ಲಿ ಚೇಂಬರ್ ಅಲ್ಲಿ ಮೆಂಬರ್ ಆಗಿ ಬರ್ತಾರೆ, ಪ್ರೊಡ್ಯೂಸರ್ ಇದು ಯಾವುದು ಹೊಸ ಮೆಂಬರ್ಶಿಪ್ ಪ್ರೊಡ್ಯೂಸರು. ಆಗ ಕೇಳಿದಾಗ ಯಾರು ಡೈರೆಕ್ಟ್ರು ಅಂತ ಕೇಳಿದಾಗ ಅಲ್ಲಿ ಡೈರೆಕ್ಟ್ರು ಓಕೆ ಏನು ಕ್ಯಾಲಿಬರ್ ಇದೆ ಅದೊಂದು ವಿಂಗ್ ಇಟ್ಟು ಹೆಂಗೆ ಓಕೆನಾ, ಯಾರು ಈಗ ಗೊತ್ತಿರೋರು ಇದ್ರೆ ಓಕೆ, ಇವರು ಪಳಗಿರೋರು ಸಿನಿಮಾ ಇದು ಹೊಸಬ ಇದ್ದಾಗ ಹೌದಾ ಬನ್ನಿಪ್ಪ ನೀವು ಏನು ಮಾಡಿದ್ರಿ, ಯಾರ ಹತ್ರ ಇದ್ರಿ, ಏನು ಎತ್ತ, ಒಂದು ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಚಿಕ್ಕದಾಗ ಆ ರೀತಿ ಮಾಡ್ಕೊಂಡ್ರೆ ಉತ್ತಮ. ಬಟ್ ಅದನ್ನು ಕೆಲವು ಮಾಡಿದ್ರಂತೆ ಆ ವಿಂಗು ಮುಂಚೆ. ಆಮೇಲೆ ಕೆಲವ್ರು ಹೇಳ್ತಾರೆ ಈ ಬಂಡವಾಳ ಹಾಕೋರು ನಾವೇನ್ರಿ ಹೇಳೋದು ಅಂತಾನು ಹೇಳ್ತಾರಂತೆ ಕೆಲವರು. ಅವರೇ ನಾಲೆಜ್ ಕೊಟ್ಟರು ಕಷ್ಟ, ನಾಲೆಜ್ ಕೊಡಿ ಅಂತ ನಾವೇನಾದ್ರು ಮಾಡಿ ನಿಮಗೇನು ಅಂತ ಹೇಳುವಂತ. ಅದೇ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಬೇಕಾದ್ರೆ ಇನ್ನೇನೋ ಒಂದು ಎಕ್ಸ್ಟ್ರಾ ಶಕ್ತಿನೇ ಬಂದು ಮಾಡ್ಬೇಕಾದ್ರೆ. ಸರ್ ಇನ್ನೊಂದು ನಾವು ಕ್ರೌಡ್ ಪುಲ್ಲಿಂಗ್ ಬಗ್ಗೆನೂ ಮಾತಾಡಿದ್ವಿ, ಇದ್ರ ಬಗ್ಗೆ ಏನು ಈಗ ಜನಗಳ ಥಿಯೇಟರ್ಗೆ ಬರಲ್ಲ ಅನ್ನೋ ವಿಚಾರನೂ ಮಾತಾಡಿದ್ವಿ. ಸೊ ಒಂದು ಕಡೆಯಿಂದ ಡಿಮಾಂಡ್ ಬರ್ತಿದೆ ಕನ್ನಡಕ್ಕೊಂದು OTT ಬೇಕು ಅಂತ ಹೇಳ್ಕೊಂಡು. ಓಕೆ, ಇಟ್ ಈಸ್ ವೆಲ್ಕಮ್. ಆಕ್ಚುಲಿ OTT ಬಂದ್ರೆ ತುಂಬಾ ಹೆಲ್ಪ್ ಆಗೋದು ಎಷ್ಟೋ ಸಿನಿಮಾಗಳಿಗೆ. ಆದ್ರೆ ಈಗ ಇರುವ ಕರೆಂಟ್ ಇಂಟರ್ನ್ಯಾಷನಲ್ OTTಗಳಲ್ಲಿ ನಡೀತಾ ಇರುವಂತ ಒಂದು ವ್ಯವಸ್ಥೆ, ಅವರ ಫೇವ್ರೇಟ್ಗಳು ಸಿನಿಮಾಗಳು ಮಾತ್ರ ಹೋಗುತ್ತೆ, ಕೆಲವು ಸಿನಿಮಾಗಳು ಮಾತ್ರ ಹೋಗುತ್ತೆ, ಬೇರೆ ಯಾವುದೇ ಸಿನಿಮಾಗಳು ಹೋಗಲ್ಲ, ಎಷ್ಟೇ ಚೆನ್ನಾಗಿದ್ರು ನೋಡೋದಿಕ್ಕೂ ಹೋಗಲ್ಲ. ಸೊ ಕನ್ನಡಕ್ಕೆ OTT ಅಂತ ಬಂದಾಗ ಅಷ್ಟೊಂದು ಏನು ಪಾರದರ್ಶಕವಾಗಿ ಸಿನಿಮಾಗಳನ್ನ ತಗೋಬಹುದಾ, ಅಥವಾ ಅಲ್ಲಿ ಕೂತ್ಕೊಳ್ಳೋರು ಯಾರು ಸಿನಿಮಾಗಳನ್ನ ಈ ಸಿನಿಮಾಗಳನ್ನ ತಗೋಬಹುದು, ಈ ಸಿನಿಮಾ ತಗೊಳ್ಳೋದು ಬೇಡ ಅಂತ ನಿರ್ಧಾರ ಮಾಡುವಷ್ಟು ಕೆಪಬಲ್ ಇರೋ ಕೂರಿಸ್ಕೊಳ್ತಾರ, ಅಥವಾ ಮತ್ತೆ ಅದೇ ಫೇವ್ರಿಟಿಸಮ್ ಮತ್ತೆ ಅದೇ ಒಂದು ಸೆಟ್ ಆಫ್ ಜನಗಳಿಗೆ ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಈಗ ಮೇನ್ ಕೂತ್ಕೊಳ್ಳೋರು ಯಾರು ಅನ್ನೋದು ಡಿಪೆಂಡ್ ಆಗತ್ತೆ. ಯಾಕಂದ್ರೆ ಅವ್ರು ಎಷ್ಟು ಕೇಪಬಲ್ ಇದ್ದಾರೆ, ಆಮೇಲೆ ಫೇವರಿಸಮ್ ಆಗಬಾರ್ದು. ಇಲ್ಲಿ ಈಗ ಯಾವುದೇ ಆಗಲಿ, ಪ್ರೈಮ್ ಆಗಲಿ ಮತ್ತೊಂದಾಗಲಿ ಇದರಲ್ಲಾಗಲಿ, ಈ ಕನ್ನಡ ಸಿನಿಮಾ ಒಂದ್ ಸೆಟ್ ಆಫ್ ಇವ್ರಿಗೆ ಮಾತ್ರ ಸಿನಿಮಾ ತಗೊಂತಾರೆ, ಇನ್ ಕೆಲವ್ರು ಬರಲೇಬೇಡಿ ಔಟ್ ಅಂತ ಅಂತಾರೆ. ಈ ರೀತಿ ಇರುತ್ತೆ. ಮತ್ತೆ ಸೇಮ್ ಅದೇ ಸೈಕಲ್ ಚೈನು ಅದೇ ಇಲ್ಲೂ ಆಗುತ್ತೆ. ಆ ಸೆಟ್ ಆಫ್ ಜನಗಳೇ ಕೂರ್ಬೋದು.
ಬಟ್ ಜೆನ್ಯೂನ್ ಆಗಿ ಇದ್ಕೊಂಡು ಮಾಡಿದ್ರೆ ಎಲ್ಲಾನು ಹೆಲ್ಪ್ ಆಗುತ್ತೆ. ಆಮೇಲೆ ಈಗ ನಾವೊಂದು ಇನ್ನೂ ಒಂದು ಸೇಮ್ ಎಲ್ಲದಕ್ಕೂ ಸೇಮೇ ಆನ್ಸರ್ ಇರುತ್ತೆ. ಈಗ OTT ಯಾಕೆ ಕನ್ನಡ ಸಿನಿಮಾ ತಗೊಳಲ್ಲ ಅಂತಂದಾಗ ಯಾವ ತರ ಸಿನಿಮಾ ಕೊಡ್ತಾ ಇದೀವಿ ನಾವು ಜನಕ್ಕೆ, ಯಾವ ತರ ಕೊಡ್ತಾ ಇದೀವಿ, ಅಲ್ಲಿ ಸಿನಿಮಾ ಚೆನ್ನಾಗಿಲ್ದೇ ಇದ್ದಾಗ ಜನಕ್ಕೆ ರೀಚ್ ಇಲ್ಲದೆ ಇದ್ದಾಗ ಆಬ್ವಿಯಸ್ಲಿ ಅವರು ಕೇಳ್ತಾರೆ ಎಲ್ಲಿ ನಿಮ್ದು ಡೇಟಾಬೇಸು ಏನು, ಬುಕ್ ಮೈ ಶೋಲಿ ಅದರಲ್ಲಿ ಇದರಲ್ಲಿ ಏನೂ ಇಲ್ಲ, ನಿಮ್ಮದು ರಿವ್ಯೂಸ್ ಬೇರೆ ಇದರಲ್ಲೂ ಏನೂ ಇಲ್ಲ, ನಿಮ್ಮ ಸಿನಿಮಾ ಯಾವ ರೀತಿ ಇದೆ, ಎಂಥದ್ದು ಇರೋದಿಲ್ಲ. ಅಂಥದ್ದು ತೊಗೊಳಕ್ಕಾಗೋದೂ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅವರು ನೋಡ್ತಾರೆ, ಆಮೇಲೆ ಅವರು ಒಂದು ಇರುತ್ತೆ, ಸ್ಟ್ಯಾಂಡರ್ಡ್ನೆಸ್ ಇರುತ್ತೆ, ಕಷ್ಟ ಆಗುತ್ತೆ ಅದನ್ನು ಕೂಡ. ಸೊ ನಮಗೆ OTT ಬೇಕು ಹಾಗಿದ್ರೆ, ಕನ್ನಡಕ್ಕೆ ಸಪ್ರೇಟ್ OTT ಬೇಕು ಅಂತ ಅನ್ಸುತ್ತಾ? ಒಂಥರ ಉತ್ತಮ ಬೇಕು ಅಂತ ಬೇಕು ಅಂದರೆ ಕೆಲವು ಪ್ರೊಡ್ಯೂಸರ್ಗಳಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಥಿಯೇಟ್ರಿಕಲಲ್ಲಿ ಕೆಲವೊಂದು ಸಿನಿಮಾ ಚೆನ್ನಾಗಿರುತ್ತೆ, ಬಟ್ ಬ್ಯಾಡ್ ಲಕ್ಕೋ ಏನೋ ಬೇರೆ ಸಿನಿಮಾ ಬಂದಾಗ ಓಡಿರೋದಿಲ್ಲ. ಒಳ್ಳೆ ಕಂಟೆಂಟ್ ತುಂಬ ಸಿನಿಮಾಗಳಿದೆ ಆ ಥರ, ಒಳ್ಳೊಳ್ಳೆ ಸಿನಿಮಾಗಳು. ಅದಕ್ಕೆ ಒಂದು ಚಿಕ್ಕ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಅಟ್ಲೀಸ್ಟ್ ಅಲ್ಲಿ ನೋಡಿಲ್ಲ ಜನ ಹಿಂಗೆ ನೋಡಿದ್ರೆ ಅಯ್ಯೋ ಇಂಥ ಸಿನಿಮಾನ ಇಂಥದ್ದು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬಿಟ್ವಾ ಅನ್ನೋದು. ನಾವೇ ಎಷ್ಟೋ ಸರಿ ಅನ್ಕೋತೀವಿ, ಅಯ್ಯೋ ಇದನ್ನು ಮಿಸ್ ಮಾಡ್ಕೊಂಬಿಟ್ವಾ ಥಿಯೇಟ್ರಲ್ಲಿ ಅಂತ. ಆ ಥರದಕ್ಕೆ ಒಂದು ಚಿಕ್ಕ ಪ್ಲಾಟ್ಫಾರ್ಮ್, ಎಲ್ಲೋ ಒಂಚೂರು ಉಸಿರಾಡೋಂಗಾಗುತ್ತೆ ಆ ನಿರ್ಮಾಪಕನಿಗೆ, ಆ ಒಂದು ಕನಸು ಕಟ್ಕೊಂಡಿರೋ ನಿರ್ದೇಶಕನಿಗೆ, ಪ್ರತಿಯೊಬ್ಬರಿಗೂ ಒಂದು ಎಲ್ಲೋ ಒಂದು ಸಮಾಧಾನ ಆಗುತ್ತೆ. ಇದ್ರೂ ಒಳ್ಳೇದೇ, ಬಟ್ ಕೂತ್ಕೊಳ್ಳೋರು ಆಮೇಲೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ, ಹೆಂಗೆ ಹಾಕ್ತಿವಿ ಸಿನಿಮಾ, ತುಂಬಾ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ನಮ್ಮ ಕನ್ನಡ OTT ನಲ್ಲಿ ಇಂಥ ಸಿನಿಮಾಗಳನ್ನ ತಗೊಳ್ತೀವಿ, ಇದಕ್ಕೆ ರೂಲ್ಸ್ ಸಿಸ್ಟಮ್ ರೆಗ್ಯುಲೇಷನ್ ಅಲ್ಲಿ ಇದೆ ಹಿಂಗಿದ್ರೆ ಮಾತ್ರ ಈ ಸೆಟ್ ಆಫ್ ಕ್ಯಾಟಗರಿ ತಗೊಂಡ್ರೆ ಬಹುಶಃ ಒಂದಷ್ಟು ಜನ ಉಸಿರಾಡಬಹುದು. ಕ್ವಾಲಿಟಿ ಸಿನಿಮಾಗಳು ಅಂತ ಅಂದಾಗ ಆಗ ಎಲ್ರಿಗೂ ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಒಂದಷ್ಟು ಮೇಕರ್ಸ್ ಬರ್ತಾರೆ, ಪಾಪ ಎಲ್ಲೋ ಒಂದು ಹೈಡ್ ಆಗಿ ಕೂತಿರೋರು, ಅಯ್ಯೋ ಆಗಲ್ಲ ನಮ್ಮ ಕೈಲಿ ಅಂತ ಹೇಳೋರು ಒಂದು ಪ್ರಯತ್ನ ಮಾಡ್ತಾನೆ. ಆ ಥರನೂ ಬೆನಿಫಿಟೂ ಇದೆ ಇಲ್ಲಿ OTT ಬಂದರೆ. ಅದೇ ರೀತಿ ಕೆಲವೊಂದು ಡಿಸ್ಅಡ್ವಾಂಟೇಜ್ ಇದೆ. ಆ ನ್ಯೂನತೆಗಳನ್ನ ಕ್ಲಿಯರ್ ಮಾಡ್ಕೊಂಡ್ರೆ ರಿಯಲಿ ಇಟ್ಸ್ ವಂಡರ್ಫುಲ್. ಇನ್ನೊಂದು ಎಷ್ಟೊಂದು ಈಗ ನೀವು ಸಿನಿಮಾ ಮಾಡಿರೋ ಕಾರಣನೇ ಹೇಳ್ತೀರೋ, ನಾವು ಸಿನಿಮಾ ಮಾಡಿದ್ದೆ, ಎಷ್ಟೊಂದು ಜನರ ಕೂಗು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸೇರುವ ಎಲ್ಲರೂ ರಿಲೀಸ್ ಆಗುವ ಟೈಮಿಗೆ ಡೈರೆಕ್ಟು ಮತ್ತೆ ಪ್ರೊಡ್ಯೂಸರ್ ಬಿಟ್ರೆ ಆ ಒಂದು ಟೀಮಿನ ಮೆಂಬರ್ಗಳು, ಎಸ್ಪೆಷಲಿ ಮೇನ್ ಫೇಸಸ್ ಆಫ್ ದ ಮೂವೀಸ್, ಆಕ್ಟರ್ಗಳು ಆಕ್ಟ್ರೆಸ್ಗಳು, ಹೀರೋಯಿನ್ಗಳು ಬರೋದೇ ಇಲ್ಲ ಪ್ರಮೋಷನ್ಗೆ. ಏನು ನೀವು ಇದನ್ನು ಅನುಭವಿಸಿದ್ದೀರಾ ಅಥವಾ ಹೊಸಬರಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಥವಾ ಎಕ್ಸಿಸ್ಟಿಂಗ್ ಈಗ ಎಷ್ಟೋ ಜನರು ನಮ್ಮ ಸಿನಿಮಾದಲ್ಲೇ ನಾವು ಇದನ್ನ ಅನುಭವಿಸ್ಬಿಟ್ಟಿದ್ವಿ, ಮೇನ್ ಆಕ್ಟರ್ಗಳೇ ಬರಲ್ಲ, ಒಂದು ಪ್ರಮೋಷನ್ ಆಕ್ಟಿವಿಟೀಸ್ಗೆ ಅವರ ಆಬ್ಸೆನ್ಸ್ ಇರುತ್ತೆ, ರಿಲೀಸ್ ಟೈಮ್ ಅಲ್ಲಿ ಇರಲ್ಲ. ಬಿಕಾಸ್ ಬಂದಿರೋ ಆಡಿಯನ್ಸ್ ಅವರನ್ನು ನೋಡ್ಲಿಕ್ಕೆ, ಬಿಕಾಸ್ ತೆರೆ ಮೇಲೆ ನೋಡಿ ಅವರ ಪರ್ಫಾರ್ಮೆನ್ಸ್ ನೋಡಿ ಅವರನ್ನು ಅಪ್ರಿಶಿಯೇಟ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಹಿಯರ್ ಸ್ಟಾರ್ಟಿಂಗ್ ಓನ್ಲಿ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಟೇಕಿಂಗ್ ಆಲ್ ದ ಕ್ಲಾಪ್ಸ್. ಸೊ ಏನ್ ಹೇಳ್ತೀರಾ? ಇದ್ರಲ್ಲೂ ಅಷ್ಟೇ, ಎಲ್ಲರೂ ಇಲ್ಲ, ಅದೇ ಕೆಲವರು ಇದ್ದಾರೆ, ಆತರ ಬರದೇ ಇರೋರು ಇದ್ದಾರೆ. ಯಾಕಂದ್ರೆ ಈಗ ಒಂದು ಸಿನಿಮಾ ಮಾತ್ರಕ್ಕೆ ಓನ್ಲಿ ಹೀರೋ ಓನ್ಲಿ ಹೀರೋಯಿನ್ ಇಷ್ಟೇ ಅಲ್ಲ. ಆ ಹೀರೋಯಿನ್ ಆಗ್ಬೇಕು ಅಂದ್ರೆ ಮಿಕ್ಕಿದ್ದ ಸಪೋರ್ಟಿಂಗ್ ಇದ್ರೇನೆ ಉತ್ತಮ. ಆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳನ್ನು ಆ ಪ್ರಮೋಷನ್ ಟೈಮಲ್ಲಿ ಬಂದು ಒಂದು ಟೀಮ್ಗೆ, ಒಂದು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಒಂದು ಹುಮ್ಮಸ್ ತರ ಕೊಟ್ಟಾಗ ಏನಾಗುತ್ತೆ, ಅವನಿಗೂ ಇನ್ನೂ ಒಂದು ಎಂಥೂಸಿಯಾಸಮ್, ಸಪೋರ್ಟ್ ಸಿಗುತ್ತೆ. ಆಮೇಲೆ ಆಡಿಯನ್ಸ್ಗೂ ಓಕೆ ಯಾಕೆ ಸಿನಿಮಾ ನೋಡಬೇಕು ಅನ್ನೋದನ್ನ ಇನ್ಯಾವನೋ ಒಬ್ಬ ಕಲಾವಿದನಿಂದ ಸಿಗ್ಬೋದು, ಮತ್ತಿನ್ಯಾವ ಒಬ್ಬ ಟೆಕ್ನಿಷಿಯನಿಂದ ಸಿಗ್ಬೋದು, ಮತ್ತಿನ್ಯಾವೊಬ್ಬ ಮಾಮೂಲಿ ಪೋಷಕ ಕಲಾವಿದರಿಂದ ಸಿಗ್ಬೋದು. ಈ ರೀತಿನೂ ಅಡ್ವಾಂಟೇಜ್ಗಳಿರ್ತವೆ. ಅದು ಬಿಟ್ಟು ಕೆಲವ್ರು ಬರಲ್ಲ, ಪ್ರೆಸ್ ಮೀಟಿಗಂತೂ ಇಲ್ವೇ ಇಲ್ಲ. ಆಮೇಲೆ ಇನ್ನು ಇಂಟರ್ವ್ಯೂಸು ಅದು ಇದು ಅದಕ್ಕಂತೂ ಇನ್ನೂ ಕೆಲವ್ರು ಇಲ್ವೇ ಇಲ್ಲ. ಆ ರೀತಿ ಇದ್ದಾಗ ಅಂದರೆ ಏನಂದರೆ ನಾನು ಬ್ಯುಸಿ ಇದ್ದೀನಿ, ಅಲ್ಲಿರ್ತೀನಿ ಇಲ್ಲಿರ್ತೀನಿ ಅಂತಾರೆ. ಓಕೆ, ಬಟ್ ಅದು ಜೆನ್ಯೂನ್ ಆಗಿ ಹೇಳಿರ್ತಾರ, ಆಯಿತು. ಇನ್ ಕೇಸು ಅಲ್ಲಿ ಬರೋಕ್ಕಾಗಲಿಲ್ಲ ಅನ್ಕೊಳ್ಳಿ ಪ್ರೆಸ್ ಮೀಟು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಇಂಟರ್ವ್ಯೂ ಅಥವಾ ರಿಲೀಸ್ ಟೈಮಲ್ಲಿ. ಓಕೆ, ರಿಲೀಸ್ ಟೈಮಲ್ಲೂ ಶೂಟ್ ಇತ್ತಾ, ಕಂಟಿನ್ಯೂ ಇರುತ್ತಾ, ಆಯಿತು, ಒಂದು ಡೇ ಬಂದು ಒಂದು ವಿಸಿಟ್ ಮಾಡಿ, ಒಂದು ಟೀಮ್ ಒಂದು ಸಪೋರ್ಟ್ ಮಾಡಿ, ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿ. ಯಾವತ್ತೂ ಅಷ್ಟೇ ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದಷ್ಟು ಅವ್ರಿಗೆ ಹತ್ರ ಆಗ್ತೀವಿ. ಏಯ್ ನಮ್ಮವರು 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 ಇವರು, ಏಯ್ ನಮ್ಮವರು ನಮ್ಮವರು ಅಂತ ಅದು ಫೀಲ್ ಆಗುತ್ತೆ. ಆದರೂ ಹತ್ರ ಆಗಬೇಕು. ಆಮೇಲೆ ಕೆಲವರು ಬರಲ್ಲ, ಅಂದರೆ ನಾನು ನೋಡ್ದಂಗೆ ಕೆಲವು ಹೀರೋಗಳು ಅಲ್ಲಿ ಬರೋದೇ ಇಲ್ಲ, ಹೀರೋಯಿನ್ಗಳು ಬರಲ್ಲ. ಪಾಪ ಬರೀ
ಇರೋ ಫ್ರೆಂಡ್ಸ್ ಕ್ಯಾರೆಕ್ಟ್ರು ಈ ಪೋಷಕರು ಅವ್ರುಗಳು ಮಾತ್ರ ಇರ್ತಾರೆ ಕೆಲವರು. ನಾವೇ ಎಷ್ಟೊತ್ತರಿ ಕೇಳಿದ್ವಿ ಅದಕ್ಕೆ ಬಿಡಿ. ಮೊನ್ನೆ ರೀಸೆಂಟಾಗಿ ಒಂದು ಸಿನಿಮಾಗೆ ಯಾವುದಕ್ಕೋ ಬೇರೆದಕ್ಕೂ ಹೀರೋನೇ ಇರಲಿಲ್ಲ ಅಲ್ಲಿ, ಅಂದರೆ ಆ ಮೇಯ್ನ್ ಕ್ಯಾರೆಕ್ಟ್ರು ಮಾಡ್ತಾ ಇದ್ದಿದ್ದು ಆತನೇ ಇಲ್ಲ ಅಲ್ಲಿ. ನೋಡಿದೆ ಅವರೇ ಇಲ್ವಾ, ಇದನ್ನು ಪೋಸ್ಟಲ್ಲಿ ನೋಡಿದ್ರೆ ಅವ್ರದೇ ಇರೋದು, ಅವರೇ ಇಲ್ವಾ, ಓಕೆ ಬಿಡಿ ನಮಗೆ ನಾವು ಏನು ಬಿಜಿ ಇದ್ರು ನಾವು ಯಾಕೆ ಕೇಳಬೇಕು ಅನ್ಕೊಂಡು ಸುಮ್ಮನಿದ್ವಿ. ಬಟ್ ನನ್ನ ಪ್ರಕಾರ ಇದಕ್ಕೂ ಒಂದು ರೂಲ್ ತರಬೇಕು ಅನ್ಸುತ್ತೆ. ಅಂದ್ರೆ ಅಟ್ಲೀಸ್ಟ್ ಪ್ರೊಡಕ್ಷನ್ ಹೌಸ್ ಒಂದು ಅಗ್ರಿಮೆಂಟ್ ಮಾಡಿ ಅಟ್ಲೀಸ್ಟ್ ಒಂದು 4 ಸತಿ ಆದ್ರೂ ಬಾಪ ಅಂತ ಹೇಳುವ ಒಂದು ಸಿಸ್ಟಮ್. ಇಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ, ಒಬ್ಬ ನಿರ್ಮಾಪಕನಿಗೆ ನಿರ್ದೇಶಕನಿಗೆ ಬೆಗ್ ಮಾಡೋ ಥರ ಆಗೋಗಿದೆ, ಬೇಡೋ ಥರ ಆಗೋಗಿದೆ. ಸುಮ್ಮನೆ ಬರಲ್ವಲ್ಲ, ನಿರ್ಮಾಪಕ ದುಡ್ಡು ಕೊಟ್ಟಿರ್ತಾನೆ, ಡೈರೆಕ್ಟರ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಅಷ್ಟೆಲ್ಲ ಹೇಳ್ಕೊಟ್ಟು ಅದನ್ನ ಒಂದು ಇಮೇಜ್ ಕೊಟ್ಟಿರ್ತಾನೆ ನಿರ್ದೇಶಕ. ಅಷ್ಟೆಲ್ಲ ಮಾಡಿನು ಅಲ್ಲಿ ಬರಲಿಲ್ಲ ಅಂದರೆ ಬೇಡೋ ಥರ ಆಗಬಾರ್ದು. ಆ್ಯಕ್ಚುಲಿ ಅವರೇ ಹೇಳಿ ಸರ್ ಯಾವಾಗ ರಿಲೀಸು, ಯಾವಾಗ ಪ್ರೆಸ್ ಮೀಟು, ಯಾವಾಗ ಈ ಟೈಮಲ್ಲಿ ಇದೆಯಾ, ಓಕೆ ನಂದು ಈ ಥರ ಇರುತ್ತೆ, ನಾನು ಬರೋಕ್ಕಾಗಿಲ್ಲ ಅಂದರೆ ನಾನು ಹಿಂಗೆ ಮಾಡ್ಕೊತೀನಿ, ಅಟ್ಲೀಸ್ಟ್ ಒಂದು ಕಾಲ್. ಎಷ್ಟು ಇದೆ ಅದು ಮಾಡಲ್ಲ. ನಾನಂತೂ ನನ್ನ ಇದರಲ್ಲಂತೂ ಈಗಿನ ಎಂಥದೇ ಆಗಲಿ, ಈ ಹೊಸಬ್ರು ಸಿನಿಮಾ ಆಗಲಿ, ಕೆಲವು ಪಡಗಿರೋ ಸಿನಿಮಾ ಆಗಲಿ, ಯಾರೇ ಆಗಲಿ ಕರೆದ್ರೆ ನಾನಂತೂ ಫಸ್ಟು ಇದ್ಬಿಟ್ಟಿರ್ತೀನಿ ನಾನು. ಯಾಕಂದರೆ ಅದು ನಮ್ಗೆ ಗೊತ್ತಿರೋದು ಇದೊಂದೇ ಮೇಡಮ್ ಸಿನಿಮಾ. ಆಮೇಲೆ ನಿರ್ಮಾಪಕ ಇಷ್ಟು ಕೊಡ್ತಾನೋ ಅಷ್ಟು ಕೊಡ್ತಾನೋ ಇಲ್ಲ, ನಾವು ಅನ್ನ ತಿಂದಿದ್ದೀವ ಆ ಟೈಮಲ್ಲಿ ಇದಿರುತ್ತೆ ಋಣ. ಅವ್ನು ನಮ್ಗೇನಂತ ಫ್ರೀಯಾಗೂ ಕೊಡಲ್ವಲ್ಲ, ನಾವು ಕೆಲಸ ಮಾಡೋದಕ್ಕೂ ಕೊಟ್ಟಿರ್ತೀವಿ. ಅವರು ಆ ಒಂದು ಬಾಂಧವ್ಯ ಇರುತ್ತೆ, ನಾವು ಒಂದು ಫ್ಯಾಮಿಲಿ ಅನ್ನೋ ಥರ ಕೆಲಸ ಮಾಡಿದ್ದೀವಿ ಒಂದು ಸಿನಿಮಾ ಅಂದಾಗ. ಆ ರಿಲೇಷನ್ಶಿಪ್ ಬೆಳೆಸ್ಕೊಬೇಕು. ಅದಿದ್ದಾಗ್ಲೇ ನಮ್ಮತನ ಏನು ಅನ್ನೋದು ಗೊತ್ತಾಗುತ್ತೆ, ನಾವೇನು ಅನ್ನೋದು ಗೊತ್ತಾಗುತ್ತೆ, ನಮ್ಮ ಮನೆತನ ಏನು ಅನ್ನೋದು ಗೊತ್ತಾಗುತ್ತೆ. ಇದಪ್ಪ ಇವನಿದ್ರೆ ಹಿಂಗೆ ಖುಷಿ ಅನ್ನೋ ಥರ ಅದಿರಬೇಕು. ನಾನು ಎಲ್ಲದಕ್ಕೂ ಅಟೆಂಡ್ ಮಾಡ್ತೀನಿ, ಯಾವುದೇ ಇಲ್ಲಿ ಮುಹೂರ್ತಕ್ಕೆ ಹೋಗ್ತೀನಿ, ನಾವು ಪಾಠಕ್ಕೆ ಸೈಲೆಂಟ್ ಆಗಿರ್ತೀನಿ, ಕರೆದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಲ್ಲೇ ಇರ್ತೀನಿ ಪ್ರೆಸ್ ಮೀಟ್ಗೆ. ಆಮೇಲೆ ಕೆಲವು ಸಿನಿಮಾಗಳು ಚೂರು ಡೀಲ್ ಆಗ್ತೀನಿ, ನಾನೇ ಫೋನ್ ಮಾಡ್ತೀನಿ, ಏನಾಯಿತು, ಎಲ್ಲಿವರೆಗೆ ಬರ್ತಿದೆ, ಏನಾಯ್ತು ಫಾಲೋ ಅಪ್ ಮಾಡ್ತೀನಿ. ಈ ಥರ ಅದು ಇರಬೇಕು. ಯಾಕಂದ್ರೆ ನಮಗೆ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸಿನಿಮಾ ಯಾವುದೋ ಮಾಡಾಗೋಯ್ತಾ ಬಿಟ್ವಾ ಬಂದ್ಬಿಟ್ವಾ ಅಲ್ಲ, ರೆಗ್ಯುಲರ್ ಫಾಲೋ ಅಪ್ ಮಾಡ್ಕೊತಾ ಇರ್ತೀನಿ ನಾನು. ಅದಿರ್ಬೇಕು ಅಷ್ಟೇ. ಸಿನಿಮಾ ಪ್ರೀತಿ ಇದ್ರೆ ತನ್ನ ಸಿನಿಮಾ ನನ್ನ ಸಿನಿಮಾ ಈ ಟೀಮ್ ಗೆಲ್ಬೇಕು ಅನ್ನೋ ಭಾವನೆ ಇದ್ರೆ ಆಗುತ್ತೆ. ಸರ್, ಇವಾಗ ಇತ್ತೀಚೆಗೆ ಒಂದು ಡಿಫ್ರೆಂಟ್ ಡೆವಲಪ್ಮೆಂಟ್, ಈ ಸಿನಿಮಾ ಒಂದು ಥಿಯೇಟರ್ಗೆ ಜನ ಬರಲ್ಲ ಅಥವಾ ಜನರಿಗೆ ರೀಚ್ ಆಗಲ್ಲ, ಪೈರಸಿ, ಕ್ರೌಡ್ ಪುಲ್ಲಿಂಗ್ ಎಲ್ಲ ಬಿಟ್ರೆ ಈಗಿನ ದಿನಗಳ ಒಂದಷ್ಟು ಡೆವಲಪ್ಮೆಂಟ್, ಒಂದ್ ಕಡೆ ಡಿವೋರ್ಸ್ಗಳ ಹಾವಳಿ ಆದ್ರೆ ಮತ್ತೊಂದ್ ಕಡೆ ಈಗ ದರ್ಶನ್ ವಿಷಯ ಇರ್ಬೋದು, ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಇಂಡಸ್ಟ್ರಿ. ಅಂದ್ರೆ ನಾನು ಹೇಳೋದು ಯಾರ ಪರ್ಸನಲ್ ವಿಚಾರ ಇಲ್ಲಿ ಮಾತಾಡೋದಲ್ಲ, ಇಂಥ ವಿಚಾರಗಳು ಟಿವಿ ಮೀಡಿಯಾಗಳಲ್ಲಿ ಹೆವಿಲಿ ಹೈಲೈಟೆಡ್ ವಿಷಯಗಳು. ಇದರಿಂದ ಏನಾಗುತ್ತೆ, ಹೊಸಬ್ರು ಸಿನಿಮಾಕ್ಕೆ ಬರಬೇಕು ಇವಾಗ. ಆ ಮನೆಯಿಂದ ಫ್ಯಾಮಿಲಿಯಿಂದ ಸಪೋರ್ಟೇ ಸಿಗಲ್ಲ. ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹೀಗೆ ಅಂತ ಒಂದು ಮಾತುಕತೆಗಳು, ನೋಡು ಒಂದು ಹೋದ್ರೆ ಏನೋ ಎಕ್ಸ್ಟ್ರಾ ರಿಲೇಶನ್ಶಿಪ್ ಆಗ್ಬೇಕಂತೆ, ಅಥವಾ ಕಾಂಪ್ರಮೈಸ್ ಮಾಡ್ಕೊಬೇಕು, ಯಾವ ಜೊತೆ ಮಲ್ಗಬೇಕಂತೆ, ಅಥವಾ ಏನು ನೀನು ಈ ತರ ಇರ್ಬೇಕಾಗುತ್ತೆ, ನಿನ್ನ ಎಲ್ಲ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್. ಒಬ್ಬ ಬಂಡವಾಳ ಹಾಕೋನು ಒಂದು 10 ಸತಿ ಯೋಚನೆ ಮಾಡ್ತಾನೆ, ನಾನು ಇದಕ್ಕೆ ಹೋದ್ರೆ ನನಗೆ ಪ್ರಯೋಜನ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು. ಅಂಡ್ ಇದೆಲ್ಲೂ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇರೋದು ಮೀಡಿಯಾಗಳ ಥ್ರೂ, ಸೋಷಿಯಲ್ ಮೀಡಿಯಾಗಳ ಥ್ರೂ. ಸೊ ಈ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬಗ್ಗೆ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ನಮಗೇನಂತ ಹೇಳಿದ್ರೆ ಸಿನಿಮಾ ಇಂಡಸ್ಟ್ರೀಸ್ ಇರೋ ಎಲ್ಲ ಕ್ಷೇತ್ರದಲ್ಲೂ ಸಮಸ್ಯೆ ಇದೆ ಸರ್, ಯಾವ ಕ್ಷೇತ್ರದಲ್ಲಿ ಸಮಸ್ಯೆ ಇಲ್ಲ ಅಂತಿಲ್ಲ. ಬಟ್ ವೈ ಇಟ್ ಈಸ್ ಹೈಲೈಟೆಡ್ ಸೋ ಮಚ್ ಅನ್ನೋದು, ಇನ್ನೊಂದು ಇಷ್ಟು ಹೈಲೈಟ್ ಆಗೋ ಅಗತ್ಯ ಇದೆ, ದೇಶದಲ್ಲಿ ಬೇರೆ ಸಮಸ್ಯೆನೇ ಇಲ್ಲ ಅನ್ನೋದು. ರಿಯಲಿ ಐ ಫೀಲ್ ಪಿಟಿ ಆನ್ ದಮ್. ಯಾಕಂದ್ರೆ ಅಫ್ಕೋರ್ಸ್ ಹೇಳ್ದಂಗೆ ಎಲ್ಲ ವರ್ಗದಲ್ಲೂ ಇರುತ್ತೆ. ಸಿನಿಮಾ ಅಂದ ತಕ್ಷಣ ಏನೋ ಇಟ್ಸ್ ಎ ಕಲರ್ಫುಲ್ ಮೀಡಿಯಾ, ಎದ್ದು ಕಾಣುತ್ತೆ ಹಟ್ ಅಂತ. ಎಲ್ಲ ಕ್ಷೇತ್ರದಲ್ಲೂ ಇದೆ, ಕ್ಷೇತ್ರ ಮೆನ್ಷನ್ ಮಾಡೋದು ಬೇಡ. ಯಾಕಂದ್ರೆ ಅವ್ರು ಪರ್ಟಿಕ್ಯುಲರ್ ಇದಕ್ಕೆ ಮಾತ್ರ ಮೆನ್ಷನ್ ಮಾಡ್ಕೊಂಡು ಮಾಡ್ತಾರೆ. ಸಮಸ್ಯೆ ಅನ್ನೋದು ಇಲ್ಲಿಂದ ಅದೇನೋ ಇದು ಇದೇನೋ ಅದೇನೋ. ಯಾಕಂದ್ರೆ ಲೈಮ್ ಲೈಟ್ ಅಲ್ಲಿ ಅಂತ ಇರುವಾಗ ಎಲ್ಲರ ಫೋಕಸ್ ಅಲ್ಲಿರುತ್ತೆ. ಅದೇ ರೀತಿ ಅವ್ರ ಜವಾಬ್ದಾರಿನೂ ಇರಬೇಕು. ಯಾರೇ ಒಂದು ಫೋಕಸ್ ತಗೊಳ್ತಿರೋನು ಅವ್ರ ಜವಾಬ್ದಾರಿನೂ ಇರಬೇಕು, ಇಲ್ಲ ಅಂತ ಅಲ್ಲ. ಬಟ್ ಇಶ್ಯೂ ಇದೆ, ಆಗಿದೆ, ಅದು ಲಾ ಅನ್ನೋದು ನೋಡ್ಕೊಳುತ್ತೆ, ಮತ್ತೊಂದು ನೋಡ್ಕೊಳುತ್ತೆ, ಕಾನೂನು ಇರುತ್ತೆ. ಯಾರು ದೊಡ್ಡವರಲ್ಲ ಕಾನೂನಿನ, ಅದು ಪಾಡಿಗೆ ಅದು ಮಾಡುತ್ತೆ. ಅದು ಬಿಟ್ಟು ನಾನಾ ಸಮಸ್ಯೆಗಳಿವೆ.
ನಾಟ್ ಓನ್ಲಿ ಇದ್ರದ್ದು ನಿಮ್ ಇಡೀ ಇಂಡಿಯಾ ತಗೊಂಡ್ರೆ ನಾರ್ತ್ ಅಲ್ಲಿ ಅದ್ಯಾರೋ ಟ್ರೈನು ಇದಕ್ಕೆ ಹೋದಾಗ ಅದಕ್ಕೆ ಹಾಕ್ತಾರಂತೆ ಹೊಡಿಯೋದಂತೆ ಎಷ್ಟೆಷ್ಟೋ ಇಶ್ಯೂಗಳಿದೆ. ಅದ್ರದ್ದು ಯಾವ ರೀತಿ ಅದು ಬೇಡ, ಇಲ್ಲಿದೆ ಸಿಟಿಯಲ್ಲೇನೆ ಗ್ರಾಮಗಳಲ್ಲಿ ಅಲ್ಲಿ ಇಲ್ಲಿ ಎಷ್ಟೋ ಇದಾವೆ. ಈ ರೋಡ್ ಕಿತ್ತೋಗಿರ್ತವೆ, ಯಾರೋ ಬಿದ್ದಾನೆ, ಯಾರೋ ಒಂದು ಫ್ಯಾಮಿಲಿ ಬೀಳುತ್ತೆ, ಅಲ್ಲೆಲ್ಲೋ ಪ್ರಾಣ ಕಳ್ಕೊಂತಾರೆ, ಅಂತ ಸಮಸ್ಯೆಗಳಿದೆ. ಅಟ್ಲೀಸ್ಟ್ ಅಂಥದಕ್ಕೆ ಅವರು ಒಂದು ಏನು ಈ ಮೀಡಿಯಾದಲ್ಲಿ ಕೆಲವೊಂದು ಸೌಂಡ್ ಮಾಡಿ ಗೌರ್ಮೆಂಟ್ಗೆ ಒಂದು ರೀಚ್ ಆಗಿ ಆ ಥರ ಮಾಡಿದಾಗ ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡ್ಬೋದು. ನಿಜವಾಗ್ಲೂ ಮೀಡಿಯಾ ಇಸ್ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಅವರು ಏನು ಆಗಲ್ಲ ಅಂತದ್ದು ಇಲ್ಲ ಅವರಲ್ಲಿ. ಕರೆಕ್ಟ್ ವೇಲ್ ಹೋದ್ರೆ ನಿಜವಾಗ್ಲೂ ಒನ್ ಆಫ್ ದಿ ಹೀರೋ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವರು ಆಗಿದ್ದಾರೆ ನಿಜವಾಗ್ಲೂ ಸಮಾಜದಲ್ಲಿ. ಕೆಲವು ಆಂಕರ್ಸ್ಗಳೇ ಹೀರೋ ಆಗಿದ್ದಾರೆ, ಕೆಲವೊಂದು ಚಾನೆಲ್ಗಳಲ್ಲಿ ಹೀರೋ ಆಗಿದ್ದಾರೆ. ಆದರೆ ಒಂದೇ ಒಂದನ್ನ ತಗೊಂಡು ಆ ನೆಗೆಟಿವಿಟಿ ಅಂತ ಬರೀ ನೆಗೆಟಿವಿಟಿನೇ ಮಾತಾಡ್ಕೊಂಡು ಮಾಡಿದ್ರೆ ನೀವು ಹೇಳ್ದಂಗೆ ಬೇರೆಯವ್ರಿಗೂ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಈಗ ಹೊಸದಾಗಿ ಯಾರೋ ಬರಬೇಕು ಅನ್ನೋರಿಗೆ ಹಿಂಗಂತೆ ಅಂತ. ಅದು ಅಲ್ಲದೆ ಇನ್ನೊಂದೇನಂದ್ರೆ 2 ಕೈ ಸೇರಿದ್ರೆ ಒಂದು ಕೈಯಲ್ಲಿ ಹಿಂಗಂದ್ರೆ ಏನೂ ಬರಲ್ಲ. ಈಗ ಕೆಲವ್ರು ಹೇಳ್ತಾರೆ ಹಿಂಗಂತೆ ಅಂತ. ಬೇಡ ಅಂತಂದಿದ್ರೆ ಹೋಗ್ಬೇಡಿ. ಎಲ್ಲ ಆದ್ಮೇಲೆ ಯಾಕೆ ಹೋಗ್ತೀರಾ? ಯಾರು ನೀನು ಇಟ್ಬಿಟ್ಟು ನೀನು ಮಾಡಬೇಕು ಆ್ಯಕ್ಟಿಂಗು, ಇಲ್ಲಾಂದ್ರೆ ಚುಚ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಅಂತ ಯಾರು ಹೇಳ್ತಾರ? ಯಾರೂ ಇಲ್ಲ. ಅದು ಬಟ್ ಇರೋವರೆಗೂ ಕೆಲಸ ಮಾಡಿಕೊಂಡು ಸಿನಿಮಾದಲ್ಲೆಲ್ಲ ಮಾಡ್ಕೊಂಡು ಆಮೇಲೆ ವ್ಯವಸ್ಥೆ ಸರಿ ಇಲ್ಲ, ಅದು ಸರಿ ಇಲ್ಲ ಅನ್ನೋದು ಅದು ದೊಡ್ಡದು. ಹೋಗ್ಲೇಬೇಡಿ ಆ ಥರ ಇದ್ರೆ. ಏನು ಇದು ಒಂದೇ ಕ್ಷೇತ್ರ, ಎಷ್ಟು ಕ್ಷೇತ್ರಗಳಲ್ಲಿ ಇದೆ, ಎಲ್ಲ ಕ್ಷೇತ್ರನೂ ಇದ್ದೇ ಇರುತ್ತೆ. ಹಂಗಂದ್ರೆ ಎಲ್ಲಾನು ಅಧ್ವಾನ ಅಲ್ಲ, ಎಲ್ಲಾನು ಒಳ್ಳೇದೂ ಕೂಡ ಎಲ್ಲ ಇರುತ್ತೆ. ಅಲಿಗೇಷನ್ಗಳು ಯಾವ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮನ್ನ ಕ್ವೆಶ್ಚನ್ ಮಾಡೋದು ಬೇಕಾ ನಿಮಗೆ ಕೆಲಸ ಅನ್ನೋದು. ಸೊ ಈ ಹಲವು ವಿಷಯಗಳ ಬಗ್ಗೆ ಮಾತಾಡಿವೆ ಸರ್. ತುಂಬಾ ಒಳ್ಳೆ ಇನ್ಪುಟ್ಗಳು ಕೊಟ್ರು ಸರ್. ಕೊನೆಯ ಪ್ರಶ್ನೆ, ಯಾವ್ದು ಹೊಸ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀರಾ? ಏನಾದ್ರೂ ಪ್ಲಾನ್ ಇದೆಯಾ? ನಿಮ್ಮ ಹತ್ರ ಆಡಿಯನ್ಸ್ಗೆ ಏನು ಹೊಸ ರಸದ ಔತಣ ಯಾವಾಗ ಕೊಡ್ತಿದ್ದೀರಾ? ಇನ್ನೂ ಸದ್ಯಕ್ಕೆ ಪ್ಲಾನ್ ಅಂತೂ ಇಲ್ಲ. ಯಾಕಂದ್ರೆ ಪ್ರೊಡ್ಯೂಸರ್ನ ಹುಡುಕೋದು ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಹೆಂಗೆ ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಆ ಥರ ಪ್ರೊಡ್ಯೂಸರ್ನ ಕ್ಯಾಚ್ ಹಾಕೊಳ್ಳೋ ಇನ್ಸ್ಟಿಟ್ಯೂಟ್ ಏನಾದ್ರು ಇದೆಯಾ? ಯಾಕಂದ್ರೆ ಅದು ಗೊತ್ತಿಲ್ಲ ನಿಜವಾಗ್ಲೂ. ಐ ವೆರಿ ಪೂರ್ ಇನ್ ದಟ್. ಇದು ಮಾಡಬೇಕು ಅಂತ ಇದೆ, ಬಟ್ ಸದ್ಯಕ್ಕೆ ಇಲ್ಲ. ಯಾಕಂದ್ರೆ ಈಗ ಒಂಚೂರು ಆ್ಯಕ್ಟಿಂಗಲ್ಲಿ ಬ್ಯುಸಿ ಇರೋದ್ರಿಂದಾಗಿ ಸೀರಿಯಲ್ಸೂ ಮಾಡ್ತಾಯಿದ್ದೀನಿ, ಸಿನಿಮಾನೂ ಮಾಡ್ತಿದ್ದೀನಿ. ಆಮೇಲೆ ಒಂದಂತೂ ಡ್ರೀಮ್ದು ಒಂದಿದೆ, ಅಂದರೆ ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಥರ ಅಲ್ಲ. ಈ ಯಾವುದು ಈ ದೊಡ್ಡ ಈ KGF ಅದು ಇದು, ಆಮೇಲೆ RRR ಇರ್ಬೋದು, ಗೊತ್ತಿಲ್ಲ ಆ ಥರ ಅಲ್ಲ. ಬಟ್ ನನ್ನದೇ ಆದ ಒಂದು ಬೇರೆ ಒಂದು ಅದು ಹೇಳಂಗಿಲ್ಲ. ಅದು ಮಾಡಿ ತೋರಿಸ್ಬಿಟ್ಟು ಹೇಳ್ತೀನಿ. ಒಂದು ಒಳ್ಳೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದ ಬಂದು ಕೆಲಸಗಳನ್ನ ಕಲಿತು, ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ ಅಂತ ಪ್ರಿವಿಲೇಜ್ ತಗೊಂಡು ಸೀದಾ ನುಗ್ಗದವರೆಲ್ಲ ಪ್ರತಿಯೊಂದು ಹಂತದಲ್ಲಿ ಕೆಲಸಗಳನ್ನ ಕಲಿತು ಇನ್ನೂ ಕಲಿಯೋದಿದೆ, ಕಲಿತಾನೂ ಇದ್ದಾರೆ. ಮೆಜೆಸ್ಟಿಕ್ ಅಂತ ಒಂದು ಸೂಪರ್ ಹಿಟ್ ಸಿನಿಮಾನ ಎಡಿಟ್ ಮಾಡೋದ್ರ ಜೊತೆಗೆ ರಾಕಿ ಅನ್ನೋ ಸಿನಿಮಾದ ಮೂಲಕ ಯಶ್ ಅವ್ರನ್ನ ತರೋದ್ರ ಮೂಲಕ ಒಳ್ಳೆ ಸಿನಿಮಾಗೆ ನಟನೆಯನ್ನು ಮಾಡ್ತಾ ಮತ್ತೆ ಹೊಸ ಸಿನಿಮಾ ಮಾಡುವ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಇವರಿಂದ ಒಳ್ಳೆ ಸಿನಿಮಾ ಬರಲಿ, ಒಳ್ಳೆ ಸಿನಿಮಾಗಳು ಆಗಿರೋರು ದಯವಿಟ್ಟು ಅಪ್ರೋಚ್ ಮಾಡಿ. ಬಿಕಾಸ್ ಒನ್ ಆಫ್ ದ ಗುಡ್ ಎಡಿಟರ್ ಇಂಥವ್ರು ಸಿನಿಮಾ ಇಂಡಸ್ಟ್ರಿನಲ್ಲಿ ಇವರ ಕೆಲಸಗಳು ಕಂಟಿನ್ಯೂ ಆಗಬೇಕು. ಸೊ ದಟ್ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಬೇಕು ಅಂತ ನಾವೇನು ಹೇಳ್ತಿದೀವಿ, ಇವರದ್ದು ಒಂದು ಸೇವೆ ಅಲ್ಲಿ ಕಂಡಾಗ ಚಿತ್ರರಂಗ ಬೆಳೀತಾ ಹೋಗುತ್ತೆ, ಒಳ್ಳೆ ಸಿನಿಮಾಗಳು ಆಗ್ತಾ ಹೋಗುತ್ತೆ. ಸೊ ಇವರಿಂದ ಆದಷ್ಟು ಒಳ್ಳೆ ಸಿನಿಮಾಗಳು ಬರಲಿ, ಇವರ ಸ್ಕಿಲ್ಗಳು ಎಲ್ಲರೂ ಬಳಸ್ಕೊಳ್ಳಿ ಅಂತ ಆಶಿಸ್ತಾ ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ತುಂಬಾ ಖುಷಿ ಆಯ್ತು FMCಗೆ ಬಂದಿದ್ದಕ್ಕೆ, ನಿಮ್ಮ ಮಾತುಗಳನ್ನು ಇಟ್ಟಿದ್ದಕ್ಕೆ. ಅಂಡ್ ಎಲ್ಲ FMC ವ್ಯೂವರ್ಸ್ಗೆ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಅಂಡ್ ನಮ್ಮ ಮಾತುಗಳನ್ನ ಕೇಳಿದ್ದೀರಾ ಅಂತ ಅನ್ಕೊಳ್ತೀವಿ. ಚಾನಲ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಹಾರ್ಟ್ ಕೊಡಿ ಅಂತ ಹೇಳ್ತಾ ಟೇಕ್ ಕೇರ್, ಗುಡ್ ಬೈ. ಏನಾದರೂ ತಪ್ಪಿದ್ದರೆ ಕ್ಷಮಿಸ್ಬಿಡಿ ಅಂತಾನು ಕೇಳ್ಕೊತೀವಿ ಯಾವ್ದಾದ್ರು ಒಂದು ಮಾತಿನಲ್ಲಿ. ನೋವಾದಲ್ಲಿ ಇದು ಅಫ್ಕೋರ್ಸ್ FMC ಇಂದ ಕೆಲವು ವಿಚಾರಗಳ ಬಗ್ಗೆ ಧ್ವನಿ ಎತ್ತುತ್ತೀವಿನೂ ಕೂಡ, ಹಾಗೇನೆ ಕೆಲವರ ಪರ್ಸನಲ್ ಒಪಿನಿಯನ್ ಇರುತ್ತೆ. ಹಾಗೆಂತೇಳಿ ಯಾರನ್ನ ಹರ್ಟ್ ಮಾಡೋ ಉದ್ದೇಶ ಇಲ್ಲ. ಇರುವ ವಿಚಾರವನ್ನ ಇರುವಾಗೆ ಮಾತಾಡಿದಾಗ ಕೆಲವೊಮ್ಮೆ ಪರಿಹಾರ ಸಿಗಬಹುದು ಅನ್ನುವ ನಂಬಿಕೆಯಿಂದ ಮಾತಾಡ್ತೀವಿ. ಸೊ ಟೇಕ್ ಕೇರ್, ಗುಡ್ ಬೈ.